ಎಲ್ಲಾದರೂ ಔಟ್ಸೈಡ್ ಇಂಡಿಯಾ ಹೋಗಿ ಕೆಲಸ ಮಾಡಬೇಕು. ನಾನು ಆಫ್ರಿಕಾಗೆ ನಾನು ಬರ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಇದ್ದಿಲ್ಲ ಆ್ಯಕ್ಚುಲಿ. ನಾನು ಏನಕ್ಕೆ ನೀವು ಆಫ್ರಿಕಾನ ಚೂಸ್ ಮಾಡಿದ್ರಿ? ಅದು ಒಂದು ಬಡ ರಾಷ್ಟ್ರ. 2 ವರ್ಷ 2.5 ವರ್ಷ ನಾವು ಊರಿಗೆ ಬಂದಿಲ್ಲ. ಫಸ್ಟ್ ಹ್ಮ್. ಟೈಮ್ 2019ಗೆ ಹೋಗಿ 2020, 21, 22 ಸ್ಟಾರ್ಟಿಂಗಲ್ಲೇನೋ ಫೆಬ್ರವರಿಯಲ್ಲೇನೋ ನಾನು ಊರಿಗೆ ಬಂದಿದ್ದು. ಆಲ್ಮೋಸ್ಟ್ ಎರಡು ಎರಡು. 2 ವರ್ಷ 3 ತಿಂಗಳು, 2 ವರ್ಷ 4 ತಿಂಗಳಾದಮೇಲೆ ಫಸ್ಟ್ ಟೈಮ್ ಊರಿಗೆ ಬಂದಿದ್ದೆ. ಡಿಸೆಂಬರ್ 14ಕ್ಕೆ ನಂದು ಫಸ್ಟ್ ಫ್ಲೈಟ್. ನನ್ನ ಜೀವನದಲ್ಲಿ ನಾನು ಏನು ಅನ್ಕೊಂಡಿದ್ದೆ, ನನಗೆ ಒಂದು ಜಾಬ್ ಸಿಕ್ತು ಆ್ಯಕ್ಚುಲಿ. ಬಹರೇನ್ ಅಂತ ಹೇಳಿ ಕಂಟ್ರಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ಗೈಸ್, ಇವತ್ತೊಂದು ವಿಡಿಯೋ ಬಂದುಬಿಟ್ಟು ಸ್ವಲ್ಪ ಜನ ನಮಗೆ ಕೇಳ್ತಾ ಇದ್ರು, ಅಂದರೆ ನಿಮ್ದೇನು ಕ್ವಾಲಿಫಿಕೇಷನ್ನು, ಮತ್ತು ಇವಾಗ ಅಲ್ಲಿ ಇಲ್ಲಿ ಅಲ್ಲಿ ಬೇರೆ ಕಂಟ್ರಿ ನಿಮಗೆ ಆಪರ್ಚುನಿಟಿ ಹೇಗೆ ಸಿಕ್ತು, ಆ ಥರ ಎಲ್ಲ ಕಮೆಂಟಲ್ಲಿ ಅಂದರೆ ನಮಗೆ ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾಯಿದ್ರು. ಸೊ ಅದ್ರ ಬಗ್ಗೆ ಒಂದು ಡೀಟೇಲಾಗಿ ವೀಡಿಯೋನೇ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ ನಂದು ಗೊತ್ತು ನಿಮಗೆ, ನಾನು ಬಿ.ಕಾಮ್ ಮಾಡಿದ್ದು ರಾಜರಾಜೇಶ್ವರಿ ವುಮೆನ್ಸ್ ಕಾಲೇಜ್ ರಾಣೆಬೆನ್ನೂರು. ಒಂದು ಹೈಸ್ಕೂಲಿಂದ ಟಿಲ್ ಡಿಗ್ರಿ ಕಂಪ್ಲೀಟ್ ಅಲ್ಲೇ ಮಾಡಿದ್ದು. ಸೊ ಈ ವಿಡಿಯೋದಲ್ಲಿ ನಂದೇನಿಲ್ಲ, ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನಮ್ದೇನು ದಬಾಕಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೆ. ಓಕೆ. ಫಸ್ಟ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಆಡಿಯನ್ಸ್ಗೆ ತಿಳಿಸ್ಕೊಡೋಣ ಅಂತೇಳಿ ಮಾಡ್ತಿರೋದು. ಏನು ಫಸ್ಟ್ ನಿಮ್ಮದು ಕ್ವಾಲಿಫಿಕೇಷನ್ ಹೇಳ್ಬಿಡಿ, ಏನು ಓದಿರು? ನಮ್ಮದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಇಂಜಿನಿಯರಿಂಗು. ಯಾವ ಬ್ರಾಂಚು? 1994, 2000, 2005 ಆ ಟೈಮಲ್ಲೆಲ್ಲ ಇಂಜಿನಿಯರ್ಸ್ ಅಂದರೆ ಒಂಥರ ಪ್ರೌಡ್, ಏನೋ ದೊಡ್ಡದಾಗಿ ಓದಿದ್ದಾರೆ ಅನ್ನೋ. ಇವಾಗಂತೂ ಮನೆ ಮನೇಲಿ ಒಬ್ರು ಇಂಜಿನಿಯರ್ ಇರ್ತಾರೆ. ಈ 1990s ಕಿಡ್ಸ್ಗೆ, ಆ ಡಿಕೇಡಲ್ಲಿ ಬಾರ್ನ್ ಆಗೋ ಕಿಡ್ಸ್ಗೆ ಎಲ್ಲದನ್ನು ಹಂಗೆ ಇಂಜಿನಿಯರಿಂಗ್ ಆಯ್ತಾ, ಇಂಜಿನಿಯರಿಂಗು ಕಾಮನ್ನು ಅಂತೇಳಿ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿಂಗೆ ಒಂದು ಕೋವಿಡ್ ಸಮಥಿಂಗ್ ಅದು ಇದು ಅಂತೇಳಿ ಒಂಥರ 1990s ಕಿಡ್ಸು ಲಕ್ಕಿನೋ ಹೇಳೋಕ್ಕಾಗಲ್ಲ. ಓಕೆ, ಏನು ಹೇಳ್ಬೇಕು ಇವಾಗ? ಸೊ ಯಾವ ಬ್ರಾಂಚ್ ತೊಗೊಂಡಿದ್ರಿ, ಎಲ್ಲಿ ಓದಿದ್ರಿ, ಎಲ್ಲಿ ಏನು ಮಾಡಿದ್ರಿ? ಆ್ಯಕ್ಚುಲಿ ನಾನು ಅದೇ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಮಾಡಿದ್ದು ಇಂಜಿನಿಯರಿಂಗು ಇನ್ ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ, ದಾವಣಗೆರೆಯಲ್ಲಿ. ಸೊ ದಾವಣಗೆರೆ ಈಸ್ ಲೈಕ್ ನಮ್ಮ ಸೆಕೆಂಡ್ ಹೋಮ್ ಟೌನ್ ಅಂತ ಹೇಳ್ಬೋದು. ಸೊ ಅಲ್ಲಿ ಅಷ್ಟು ಮೆಮೊರೀಸ್, ಅಷ್ಟು ಟೈಮ್ ಸ್ಪೆಂಡ್ ಆ್ಯಂಡ್ ಒಂದು ಕ್ವಾಲಿಫಿಕೇಷನ್ ವಿದ್ಯೆ ನೀಡಿರೋ ಒಂದು ಊರು ಅಂತ ಹೇಳ್ಬೋದು. ಅದಕ್ಕೂ ಮುಂಚೆನೂ ಬೇರೆ ಊರಲ್ಲಿ ಓದಿರೋದು. 2013ಇಂದ 16ವರೆಗೂ ನಾನು ಇಂಜಿನಿಯರಿಂಗ್. 16 ಔಟ್ಪುಟ್, 2016 ಔಟ್ಪುಟ್ ಬ್ಯಾಚ್ ನಮ್ಮದು. ಟೆಕ್ಸ್ಟೈಲ್ ಟೆಕ್ನಾಲಜಿ ಅಂತೇಳಿ ನಾನು ತೊಗೊಂಡಿದ್ದು ಬ್ರಾಂಚು. ಡಿಪ್ಲೊಮಾದಲ್ಲೂ ಅದೇ ಮಾಡಿದೆ, ಹಾಗಾಗಿ ಇಂಜಿನಿಯರಿಂಗಲ್ಲೂ ಅದನ್ನೇ ಮಾಡಬೇಕಾಯ್ತು. ಸೊ ಸ್ಟಾರ್ಟಿಂಗಲ್ಲಿ ಒಂಚೂರು ಇದ್ಯಾಕೆ ತೊಗೊಂಡೆ ಅಂತೇಳಿ ಮನಸ್ಸಲ್ಲಿ ಅನಿಸ್ತಿತ್ತು. ಡಿಪ್ಲೊಮಾ ಮಾಡ್ಬೇಕಾದ್ರೆ ನಾನು ಚೇಂಜ್ ಮಾಡಬೇಕಿತ್ತು. ನಿಮಗೆ ಯಾವುದು ಬ್ರಾಂಚ್ ತೊಗೋಬೇಕಂತ ಇತ್ತು? ಅಂದರೆ ನನಗೆ ಆ್ಯಕ್ಚುಲಿ ನಾನು ಫಸ್ಟು ಡಿಪ್ಲೊಮಾ ಮಾಡಿದ್ದೆ. 10th ಆದಮೇಲೆ ನನಗೆ ಇಮಿಡಿಯೇಟಾಗಿ ಡಿಪ್ಲೊಮಾ. ಅವಾಗೆಲ್ಲ ಸ್ವಲ್ಪ 10th ಆದಮೇಲೆ ಸ್ವಲ್ಪ ಕಷ್ಟ, ಅಂದರೆ ಅವಾಗಿನ ಚೈಲ್ಡ್ಹುಡ್ ಲೈಫೆಲ್ಲ. ಅವಾಗ ಹೆಂಗಿತ್ತು ಅಂದರೆ, ಡಿಪ್ಲೊಮಾ ಮಾಡಿದರೆ ನೆಕ್ಸ್ಟ್ ಯಾವುದಾದ್ರೂ ಜಾಬಿಗೆ ಹೋಗ್ಬೋದು ಅನ್ನೋ ಒಂದು ಆಪ್ಷನ್ ಇತ್ತು. ಅಂದರೆ ನಮ್ಮ ದೊಡ್ಡಪ್ಪನ ಮಗ, ಬೇರೆಯವರು ಹೋಗಿದ್ರು ರಿಲೇಟಿವ್ಸಲ್ಲಿ, ಅವ್ರನ್ನ ನೋಡಿಕೊಂಡು ಓಕೆ ಡಿಪ್ಲೊಮಾ ಮಾಡಿದರೆ ಮುಂದೆ ಓದ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೆಲಸನೂ ಹೋಗ್ಬೋದು, ಒಂದು ಆಪ್ಷನ್ ಇದೆ ಅಂತೇಳಿ ಆ ಆಪ್ಷನಲ್ಲಿ ಡಿಪ್ಲೊಮಾಕ್ಕೆ ಹೋಗಿದ್ದು. ಇಲ್ಲಾಂದರೆ ನಾನು PUC ಮಾಡಬೇಕು. PUC ಮಾಡಿದ್ಮೇಲೆ 10th ಆದಮೇಲೆ PUC ಮಾಡಿದ್ಮೇಲೆ ಜಾಬು ಅಂತೇಳಿ PUC ಮೇಲೆ ಎಲ್ಲೂ ತೊಗೊಳೋದು ಗೊತ್ತಿಲ್ಲ. ಅವಾಗ ಪೊಲೀಸ್ ಕಾನ್ಸ್ಟೇಬಲ್ಸು, ಡ್ರೈವರ್ಸು ಆ ಥರ ಡಿಪೋದಲ್ಲಿ ITI ಆ ಥರದ್ರಲ್ಲಿ ಹುಡುಕ್ತಾಯಿದ್ರು. ಬಟ್ ಡಿಪ್ಲೊಮಾ ಆದರೆ ಒಂದು ಲೆವೆಲಲ್ಲಿ ಬೆಟರ್ ಇರುತ್ತೆ ಅನ್ನೋ ಥರ. ಅವಾಗ ಡಿಪ್ಲೊಮಾ ಅನ್ನೋದೇ ದೊಡ್ಡದು ಅವಾಗ ನಮ್ಮ ಆ ಟೈಮಲ್ಲಿ. ಸಿಟಿ ಲೆವೆಲಲ್ಲಿ ಗೊತ್ತಿಲ್ಲ ಬ್ಯಾಂಗ್ಳೂರ್ ಆ ಕಡೆ ಈ ಕಡೆ ಹುಡುಗರಿಗೆ, ಬಟ್ ನಮಗೆ ಹಳ್ಳಿಯಿಂದ ಬಂದಿರೋರಿಗೆ ಡಿಪ್ಲೊಮಾ ಅನ್ನೋದೇ ದೊಡ್ಡದು. ನಾನು ಹುಲ್ಕೋಟಿ HK ಪಾಟೀಲ್ ಇನ್ಸ್ಟಿಟ್ಯೂಟಲ್ಲಿ, ಗದಗ ಹತ್ರ ಇರೋ ಹುಲ್ಕೋಟಿಯಲ್ಲಿ ನಾನು ಡಿಪ್ಲೊಮಾ ಮುಗಿಸಿದ್ದು 2010 to 2013. ಸೊ ಅಲ್ಲಿ ಅವಾಗೆಲ್ಲ ಸೆಲೆಕ್ಷನ್ ಹಂಗೆ ಅಂದರೆ ಇವಾಗಿನ ಥರ ಆನ್ಲೈನ್ ಸೆಲೆಕ್ಷನ್ ಇದ್ದಿಲ್ಲ. ಲೈಕ್ ಆನ್ಲೈನ್ ಕಾಲೇಜ್ ಸೆಲೆಕ್ಷನ್ನು ಆ ಥರ ಏನಿದ್ದಿಲ್ಲ. ಅವಾಗ ಎಕ್ಸಾಮ್ ಬರಬೇಕು, ಮೆರಿಟ್ ಲಿಸ್ಟ್ ಬರುತ್ತೆ. ಆ ಮೆರಿಟ್ ಲಿಸ್ಟ್ ಪ್ರಕಾರ ನಿಮ್ಗೊಂದು ನೋಡಲ್ ಸೆಂಟರ್ ಮಾಡಿರ್ತಾರೆ. ಈ ಎಕ್ಸಾಮ್ಗೆ ಹಿಂಗೆ ನೋಡಲ್ ಸೆಂಟ್ರು ಅಂತೇಳಿ. ಆ ಥರ ಹುಬ್ಳಿಯಲ್ಲಿ ಒಂದು ಕಾಲೇಜಲ್ಲಿ ನೋಡಲ್ ಸೆಂಟರ್ ಅಂತ ಮಾಡಿದರು. ಅದು ಕಾಲೇಜ್ ಹೆಸರು ನಂಗೆ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ. ಸೊ ಆ ಕಾಲೇಜಲ್ಲಿ ಸುತ್ತಮುತ್ತ ಇರೋ, ಫಾರ್ ಎಕ್ಸಾಂಪಲ್ ಹುಬ್ಳಿಯಲ್ಲಿರೋ ಒಂದು 2 to 3 ಪಾಲಿಟೆಕ್ನಿಕ್ಸ್ ಕಾಲೇಜ್ ಇದು ಹುಬ್ಳಿ ಧಾರವಾಡಲ್ಲಿ 2-4ವರೆಗೂ ಇರ್ಬೋದೇನೋ ಅಲ್ಲಿ. ಮತ್ತು ಹಿರೇಕೆರೂರು, ಹುಲ್ಕೋಟಿ,
ಅದೇ ಗದಗ ಡಿಸ್ಟಿಕ್ಕು, ಹಾವೇರಿ ಡಿಸ್ಟಿಕ್ಕು, ಹುಬ್ಳಿ ಧಾರವಾಡ ಡಿಸ್ಟಿಕ್ಕು, ಈ ಡಿಸ್ಟಿಕ್ಕನ್ನೆಲ್ಲ ಕವರ್ ಮಾಡಿ ಯಾರೇ ಮೆರಿಟ್ ಬಂದರೂ ಅಲ್ಲಿ ಸೆಲೆಕ್ಷನ್ಗೆ ಹೋಗಬೇಕು. ಇದರಲ್ಲಿ ಹುಬ್ಳಿಯಲ್ಲಿ ಡೈಲಿ ಸೆಲೆಕ್ಷನ್ಗೆ ಹೋದಾಗ ಅವಾಗ ಅದೇ ಇವಾಗಿನ ಥರ ಸಿಸ್ಟಮ್ ಆಗಿದ್ರೆ ನಂಗೆ ಇದೇ ಕಾಲೇಜ್ ನನ್ನ ಮೆರಿಟ್ ಮೇಲೆ ಯಾವ ಕಾಲೇಜ್ ಬರುತ್ತೆ ಅಂತ ಗೊತ್ತಾಗ್ತಿತ್ತು. ನಾನು ಅಲ್ಲೇ ಕಾಲೇಜ್ ಸೆಲೆಕ್ಟ್ ಮಾಡಿ ಫೀಸ್ ಗೀಸ್ ಎಲ್ಲ ಇವಾಗ ತುಂಬಿದ್ರೆ ಮುಗ್ದೋಯ್ತು ಇವಾಗ. ಬಟ್ ಅವಾಗ ಹಂಗಿದ್ದಿಲ್ಲ. ಆ ರೆಸ್ಪೆಕ್ಟಿವ್ ಕಾಲೇಜ್ ಪ್ರಿನ್ಸಿಪಲ್ಸ್ ಅಲ್ಲಿ ಬಂದು ಕೂತ್ಕೊಂತಿದ್ರು. ಇವಾಗ ನಾನು ಏನಿಲ್ಲದೆ ಹಿರೇಕೆರೂರು, ಹಾವೇರಿ, ರಾಣೆಬೆನ್ನೂರು, ಗದಗು, ಹುಬ್ಳಿ, ಧಾರವಾಡ ಈ ಥರದ್ದೆಲ್ಲ ಅವ್ರು ಕೂತ್ಕೊಂಡಾಗ ನಮ್ಮ ಮೆರಿಟ್ ಪ್ರಕಾರ ಅಲ್ಲಿ ಒಳಗಡೆ ನಾವು ಹೋಗ್ಬೇಕು. ಎಲ್ಲ ಕಾಲೇಜ್ ಪ್ರಿನ್ಸಿಪಲ್ಸ್ ಇರ್ತಾರೆ. ಅವಾಗ ನೀನು ಕೇಳಬೇಕು ನಿನ್ನ ಮೆರಿಟ್ ಪ್ರಕಾರ ನಾನು EC ಮಾಡ್ತೀನಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮಾಡ್ತೀನಿ, ತ್ರಿಬಲ್ E ಮಾಡ್ತೀನಿ, ಇಲ್ಲ ಸಿವಿಲ್ಲು, ಇಲ್ಲ ಮೆಕ್ಯಾನಿಕಲ್ಲು, ಇಲ್ಲ CS ಕಂಪ್ಯೂಟರ್ ಸೈನ್ಸು. ಆ ಥರ ಹೋದಾಗ ಅಲ್ಲೆಲ್ಲ ಕಾಲೇಜ್ ಪ್ರಿನ್ಸಿಪಲ್ಸ್ ಏನಿರ್ತಾರೆ ಅವ್ರು ನಿಮ್ಗೆ ಹೇಳ್ಬೇಕು ಯಾವುದು ನಮ್ಮಿಂದ ಯಾರೋ ಬಂದಿರಲ್ಲ, ಪೇರೆಂಟ್ಸ್ ಯಾರು ಆ್ಯಕ್ಚುಲಿ ನಮ್ಗಷ್ಟೇ ಕಲಿಸಿರ್ತಾರೆ. ಅವೆಲ್ಲ ಚೂಸ್ ಮಾಡ್ಬೇಕಾದ್ರೆ ನಾನು ಹೇಳ್ಬೋದಿತ್ತು ನಾನು EC ನೋಡ್ತಿದ್ದೀನಿ, ANC ನೋಡ್ತಿದ್ದೀನಿ ಅಂತ ನಾನು ಹೇಳಿದ್ದೆ ಆ್ಯಕ್ಚುಲಿ. ಬಟ್ ಅಲ್ಲಿ ಪರ್ಟಿಕ್ಯುಲರ್ ಯಾವ ಕಾಲೇಜು ಅಂತ ಕೇಳಿದಾಗ ನಾವು ಹುಲ್ಕೋಟಿಯಲ್ಲಿ ಪ್ರಿಫರ್ ಮಾಡ್ತೀನಿ ಅಂತೇಳಿ, ಅದಕ್ಕೆ ರೀಸನ್ ಇದೆ, ಹುಲ್ಕೋಟಿಯಲ್ಲಿ ಪ್ರಿಫರ್ ಮಾಡ್ತೀನಿ ಅಂತೇಳಿ ಹೇಳಿದ್ದು. ಅವ್ರು ಹುಲ್ಕೋಟಿಯಲ್ಲಿ ANC ಇಲ್ಲ, ಎಲ್ಲ ಫುಲ್ ಆಗಿಬಿಟ್ಟಿದೆ, ಟೆಕ್ಸ್ಟೈಲ್ ತಗೋ, ಟೆಕ್ಸ್ಟೈಲ್ ಅಲ್ಲಿ ವೇಕೆನ್ಸಿ ಇದೆ, ನೀನು ಬೇಕಾದ್ರೆ ಸೆಕೆಂಡ್ ರೌಂಡಲ್ಲಿ ಇನ್ನೊಂದ್ಸಲ ಅಟೆಂಪ್ಟ್ ಮಾಡಿಬಿಟ್ಟು ANC ಬೇಕಾದ್ರೆ ಬೇರೆ ಬ್ರಾಂಚ್ ಸ್ವಿಚ್ ಆಗ್ಬೋದು ಅಂತೇಳಿ ಒಂದು ಅಡ್ವೈಸ್ ಕೊಟ್ಟರು. ಅಲ್ಲಿ CS ಇತ್ತು, ಮೆಕ್ಯಾನಿಕಲ್ ಇತ್ತು, ANC ಇತ್ತು, ನಮ್ಮದು ಟೆಕ್ಸ್ಟೈಲ್ ಒಂದಿತ್ತು. ಅಲ್ಲಿ ಹುಲ್ಕೋಟೆಗೆ ಹೋಗೋಕೆ ಇನ್ನೊಂದು ರೀಸನು, ನಮ್ಮ ಅಮ್ಮರಲ್ಲೇ ಗದಗಲ್ಲಿ ಕೆಲಸ ಮಾಡ್ತಿದ್ರು, ಅವ್ರ ಫ್ರೆಂಡ್ ಕೂಡ ಈ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟಲ್ಲಿ ಹುಲ್ಕೋಟೆಯಲ್ಲಿ ಮಾಡ್ತಿದ್ರು. ಹಾಗಾಗಿ ಅವ್ರ ಸಜೆಷನ್ ಮೇಲೆ ನಾನು ತೊಗೊಂಡೆ. ಹಾಗೆ ಸೆಕೆಂಡ್ ರೌಂಡಲ್ಲಿ ಹೋದ್ವಿ. ಸೆಕೆಂಡ್ ರೌಂಡಲ್ಲಿ ಕೂಡ ಹುಬ್ಳಿ ಕಾಲೇಜಲ್ಲಿ, ಮತ್ತೆ ಹುಬ್ಳಿ ಕಾಲೇಜಲ್ಲಿದೆ, ನೀನು ENCನೇ ಬೇಕಂದ್ರೆ ಹುಬ್ಳಿ ಕಾಲೇಜು, ಇಲ್ಲ ನೀವು ಹುಲ್ಕೋಟೆ ಕಾಲೇಜು ಬೇಕಂದ್ರೆ ಟೆಕ್ಸ್ಟೈಲ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅಂತೇಳಿ ಹೇಳಿದರು. ಮೆಕ್ಯಾನಿಕಲ್ ಫುಲ್ ಆಗಿದೆ, ANC ಫುಲ್ ಆಗಿದೆ, ಟೆಕ್ಸ್ಟೈಲ್ ಇಸ್ ದ ಓನ್ಲಿ ಆಪ್ಷನ್ ಅಂತ ಹೇಳಿದರು. ಸೊ ಇನ್ನೇನು ಅಂತೇಳಿ ನಾನು ಅವಾಗ 10th ಮುಗಿಸಿ ಹೋಗಿರೋ, ನಂಗೆ ಅಷ್ಟು ಗೊತ್ತಿದ್ದಿಲ್ಲ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ ಅಂತೇಳಿ ನಾನು ಟೆಕ್ಸ್ಟೈಲ್ ತೊಗೊಂಡೆ. ಟೆಕ್ಸ್ಟೈಲ್ ತೊಗೊಂಡು ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಬೇಡ ಆಗುತ್ತೇನೋ, ಬೇರೆ ಚೇಂಜ್ ಮಾಡೋಣ. ಮನೇಲಿ ಒಂದ್ಸಲಿ ಮಾತಾಡಿದೆ, ನಮ್ಮ ಅಮ್ಮ ಹೇಳಿದ್ರು, ನೋಡು ಬೇರೆ ಏನಾದರೂ ಚೇಂಜ್ ಮಾಡ್ಕೊಳಂಗಿದ್ರೆ, ಅವಾಗೆಲ್ಲ ಆಪ್ಷನ್ ಇತ್ತು, ಚೇಂಜ್ ಆಫ್ ಬ್ರಾಂಚ್ ಮಾಡೋ ಆಪ್ಷನ್ ಇತ್ತು. ನನ್ನ ಅಮ್ಮನ ಜೊತೆ ಒಂದ್ಸಲಿ ಮಾತಾಡಿದೆ ಮನೆಗೆ, ಹಿಂಗಿದೆ ಅಂತೇಳಿ, ನೋಡು ಚೇಂಜ್ ಮಾಡಂಗಿದ್ರೆ ಮಾಡು ಅಂತ. ಬಟ್ ಅವಾಗ 1 ವರ್ಷ ಗ್ಯಾಪ್ ಆಗಿ ಮತ್ತೆ ರೀಸ್ಟಾರ್ಟ್ ಮಾಡಿದ್ರೆ ಅವಾಗೆಲ್ಲ ಒಂದು ಕ್ರೈಮ್ ಥರ ನೋಡ್ತಿದ್ದು. ಇವಾಗಿನ ಸಿಚುವೇಶನ್ 1 ವರ್ಷ ವೇಸ್ಟ್ ಆದರೆ ಪರವಾಗಿಲ್ಲ, ನಿನ್ಗೆ ಯಾವ್ದಿದೆ ಅದೇ ಮಾಡು, ಯಾವ್ದು ಮುಂದೆ ಫ್ಯೂಚರ್ ಇದೆ ಅದೇ ಮಾಡು ಅಂತೇಳಿ ಹೇಳ್ತಾರೆ. ಬಟ್ ನಾನು ಅದು 1 ವರ್ಷ ನಾನು ಬೇಡ, 1 ವರ್ಷ ನಾನು ಹಿಂದಕ್ಕೆ ಹೋಗ್ಬಿಡ್ತೀನಿ, ನಂಗೆ ಬೇಡ ಅಂತ ಹೇಳ್ಬಿಟ್ಟು ನಾನು ಇದೇ ಚೆನ್ನಾಗಿದೆ, ಇದಕ್ಕೆ ಜಾಬ್ ಎಲ್ಲ ಸಿಗುತ್ತೆ, ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಕಂಟಿನ್ಯೂ. ನನಗೆ ಮುಂಚೆ ಇದೊಂದು ಬ್ರಾಂಚ್ ಇದೆ ಅಂತಾನೆ ಗೊತ್ತಿರಲಿಲ್ಲ ಟೆಕ್ಸ್ಟೈಲ್. ತುಂಬ ಜನಕ್ಕೆ ಇವಾಗಲೂ ವಿಡಿಯೋ ಹೇಳಿದ್ಮೇಲೆ ನಾನು ಇದೊಂದು ನೋಡಿದ್ನಲ್ಲ ಅದರಲ್ಲಿ ಬಯೋದಲ್ಲಿ, ಇದೊಂದು ಇದೆಯಾ ಅಂತ ನಂಗೆ ಅವಾಗ ಗೊತ್ತಾಗಿತ್ತು. ಅಲ್ಲಿಗೆ ಹೆಂಗೋ ಮುಗಿಸ್ಕೊಂಡು 2013ಗೆ ಔಟ್ಪುಟ್ ಆಯಿತು. ಜಾಬ್ಗೆ ಟ್ರೈ ಮಾಡ್ತಿದ್ವಿ. 1-2 ಇಂಟರ್ವ್ಯೂ ಅಲ್ಲೇ ಕಾಲೇಜ್ ಕ್ಯಾಂಪಸಲ್ಲಿ ಬಂದರು. ನಮಗೆ ಗುಜರಾತಲ್ಲಿ ಒಂದು ಸುಪ್ರೀಂ ನಾನೋನ್ಸ್ ಅಂತ ಒಂದು ಕಂಪ್ನಿ ಇದೆ. ಸೊ ಅಲ್ಲಿ ಅವ್ರದ್ದೊಂದು ಒಳ್ಳೆ ಹೋಟ್ಲಲ್ಲಿ ಅಕಾಮಿಡೇಷನ್, ಆ ಟೈಮಲ್ಲಿ ನಮ್ಗೆ ಹೋಟ್ಲು ವೀಟ್ಲು ಲಾಡ್ಜ್ಗಳು ಇವೇನೂ ಗೊತ್ತಿದ್ದಿಲ್ಲ. ಅದೇ ಕಂಪ್ನಿದು ಅಕಾಮಿಡೇಷನ್ ಕೊಟ್ಟಿದ್ರು, ಸೂಪರಾಗಿ ಲಾಡ್ಜ್ಗಳು, ಒಳ್ಳೆ ಊಟ. ನೆಕ್ಸ್ಟ್ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಇಂಟರ್ವ್ಯೂಗೆ ಹೋದ್ವಿ ಕಂಪ್ನಿಯಲ್ಲಿ. ಕಂಪ್ನಿಗೆ ಹೋದಾಗೂ ಬೆಳಗ್ಗೆ ತಿಂಡಿ ಒಂಥರ, ಕಂಪ್ನಿ ನೋಡಿದ್ರೆ ತುಂಬ ದೊಡ್ಡದಾಗಿತ್ತು ನಮ್ಗೆ ಅವಾಗದು, ಇಟ್ಸ್ ಬಿಗ್ ಒನ್. ಸೊ ಊಟ ತಿಂಡಿ ಅದು ನೋಡಿ ಸಖತ್ತಾಗಿದೆ, ಇಲ್ಲಿ ಆರಾಮಾಗಿರ್ಬೋದು, ಜಾಬ್ ಒಂದು ಆಗ್ಬಿಟ್ರೆ ಸಾಕು ಅಂತೇಳಿ. ಸೊ ಲಕ್ಕಿಲಿ ಅಲ್ಲಿ ಇಂಟರ್ವ್ಯೂ ಎಲ್ಲ ಆದಮೇಲೆ ಅವರು ಅಲ್ಲಿ ಒಬ್ರು ಯಾರು ಕನ್ನಡದವ್ರು ನಮ್ಗೆ ಕರ್ಕೊಂಡು ಹೋಗಿದ್ರು, ಅಲ್ಲಿ ಕೆಲಸ ಮಾಡ್ತಿದ್ರು, ಅವರೇ ರೆಫರ್ ಮಾಡ್ಕೊಂಡು ಕರ್ಕೊಂಬಂದಿದ್ದು ನಮ್ಮ ಕಾಲೇಜಿಂದ ಹಿಂಗೆ ಅಂತೇಳಿ. ಅಲ್ಲಿ 12-13 ಜನ ಹುಡುಗರಲ್ಲಿ 3 ಜನ ಶಾರ್ಟ್ ಲಿಸ್ಟ್ ಆಗಿದ್ವಿ. ಸೊ ಇವಾಗ ಕನ್ಫರ್ಮ್ ಆಗಿ ಒಬ್ರು ಮಾತ್ರ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರು. ಅದು ಎಲ್ರಿಗೂ ಒಳಗಡೆ ಪುಕ್ಕು ಯಾರು 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 ಅಂತೇಳಿ. ಅವ್ರು ಬಂದು ಆಮೇಲೆ ಎಲ್ಲ ಇಂಟರ್ವ್ಯೂ ಎಲ್ಲ ಮುಗೀತು ಆ ಡೇದು. ಎಲ್ಲ ಒಂದು ಕಾನ್ಫರೆನ್ಸ್ ರೂಮಲ್ಲಿ ಕೂರಿಸಿದ್ರು. ಏನು ಹಿಂಗೆ ಎಲ್ರದ್ದು ಏನೇನು ಮಾಡಿದ್ರಿ, ಹೆಂಗೆ ಆನ್ಸರ್ ಮಾಡಿದ್ದೀರಾ, ಹಿಂಗೆ ಕೇಳಿದ್ದೀರಾ, ಅವ್ರ ಎಕ್ಸ್ಪೆಕ್ಟೇಷನ್ ಹಿಂಗಿತ್ತು, ನೀವು ಈ ಥರ ಕೊಟ್ಟಿದ್ದೀರಾ. ಸೊ ಇದೆಲ್ಲ ಕಂಪೇರ್ ಮಾಡಿ ನಿಮ್ದು ಅನಲೈಸ್ ಮಾಡಿ ರಿಸಲ್ಟ್ ಇದೆ. ಇದರಲ್ಲೂ ಓನ್ಲಿ ಒಬ್ಬ ಹುಡುಗ ಮಾತ್ರ ಸೆಲೆಕ್ಟ್ ಆಗಿದ್ದಾನೆ, ಮುತ್ತುರಾಜ್ ಬಿಸ್ನಳ್ಳಿ ಅಂತೇಳಿ, ಅವರೊಬ್ಬರೇ ಆಗಿದ್ದಾರೆ ಅಂತೇಳಿ. ಆಮೇಲೆ ಇನ್ನಿಬ್ರು ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಅವ್ರು ನಿಮ್ಮದು ನಾವು ಇನ್ನೂ ಡಿಸ್ಕಷನಲ್ಲಿದೆ, ಅದನ್ನ ತಿಳಿಸ್ತೀವಿ ಅಂತ ಹೇಳಿದರು. ಸೊ 2-3 ಜನ ಶಾರ್ಟ್ ಲಿಸ್ಟ್ ಕೂಡ ಮಾಡಿದರು. ಬಟ್ ಒಂದು ಹುಡುಗ ಅಲ್ಲಿ ಸೆಲೆಕ್ಷನ್ ಆಗಿದೆ ಅಂತೇಳಿ ಅಲ್ಲೇ ಕನ್ಫರ್ಮೇಷನ್ ಕೊಟ್ಟಿದ್ದು. ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ನೆಕ್ಸ್ಟು ನಾನು ಜಾಬ್ ಹೋಗ್ಲಾ ಇದಕ್ಕೆ ಹೋಗ್ಲಾ ಅಂತ ಆಪ್ಷನು, ಒಂದು ಜಾಬ್ಗೆ ಹೋಗ್ಬೇಕು, ಇಲ್ಲಾಂದರೆ ಇಂಜಿನಿಯರಿಂಗ್ ಮಾಡಬೇಕು.
ನನಗೆ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಅದೇ ಕಾಲೇಜಲ್ಲಿ ಮತ್ತೆ ಹುಲ್ಕೋಟಿ ಕಾಲೇಜಲ್ಲಿ ಇಂಜಿನಿಯರಿಂಗು ಇತ್ತು ಸೇಮ್ ಕ್ಯಾಂಪಸಲ್ಲಿ. ಅಲ್ಲೇ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ನನ್ನ ಮೆರಿಟಿಗೆ. ಡಿಪ್ಲೊಮಾದಲ್ಲಿ ಬಂದಾಗ ಮೆರಿಟು ಡಿಪ್ಲೊಮಾ ಆದಮೇಲೆ ಬರಲಿಲ್ಲ ಇಂಜಿನಿಯರಿಂಗ್ ಹೋಗೋಕ್ಕೆ. ಸೊ ನನ್ನ ಮೆರಿಟ್ ಲಿಸ್ಟಿಗೆ ನಾನು ದಾವಣಗೆರೆಯಲ್ಲಿ ಮಾಡಬೇಕಿತ್ತು. ದಾವಣಗೆರೆ ಇಸ್ ಒನ್ ಆಫ್ ದ ಟಾಪ್ ಕಾಲೇಜ್ ಇನ್ ಎಷ್ಟೋ ಕಾಲೇಜಸ್ ಇದೆ, ಒಂದು ಟಾಪ್ 10 ಇದೆ ದಾವಣಗೆರೆ ಕಾಲೇಜು. ಆ ಕಾಲೇಜಲ್ಲಿ ಟೆಕ್ಸ್ಟೈಲ್ ಅನ್ನೋದು ಇನ್ನೂ ಚೆನ್ನಾಗಿದೆ. ನೀವು ಹುಲ್ಕೋಟಿ, ರಾಯಚೂರು, ಬೆಂಗಳೂರು ಮಾಡಿದ್ರು ವೇಸ್ಟು ಅಂತೇಳಿ ನನಗಿದು ಒಬ್ಬರು ಸಜೆಷನ್ ಕೊಟ್ಟರು. ಯಾರೋ ಒಬ್ಬರು ಮೇಡಮ್ ಇದ್ರೆ ಅವ್ರು ಯಾರೋ ಒಬ್ಬರು ಸಜೆಷನ್ ಕೊಟ್ಟರು, ನೀನು ಏನಾದರೂ ಕಲಿಬೇಕು ಏನೋ ಫರ್ದರ್ ಒಂದು ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರೆ ಡೋಂಟ್ ವೇಸ್ಟ್ ಯುವರ್ ಟೈಮು, ನೀನು ದಾವಣಗೆರೆ ಕಾಲೇಜ್ಗೆ ಹೆಂಗಾರು ಸೇರ್ಕೊ. ನಿನಗೆ ಮೆರಿಟಲ್ಲಿ ಬರಲಿಲ್ಲ ಅಂದರೆ ಮ್ಯಾನೇಜ್ಮೆಂಟ್ ಏನು ತುಂಬ ಕಾಸ್ಟ್ಲಿ ಆಗಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಫೀಸ್ಗಿಂತ. ಅಲ್ಲೇ ಹೋಗಿ ದಾವಣಗೆರೆಗೆ ಸೇರ್ಕೊ ಅಂತೇಳಿ ನಾನು ಅವತ್ತೇ ಡಿಸೈಡ್ ಮಾಡಿದೆ. ಐದರ್ ಜಾಬ್ಗೆ ಹೋಗ್ತೀನಿ, ಇಲ್ಲಾಂದ್ರೆ ನಾನು ದಾವಣಗೆರೆಗೆ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ. ನಮ್ಮ ಅಮ್ಮ ಜೊತೆ ನಮ್ಮ ಅಮ್ಮಂದ್ರ ಜೊತೆ ಎಲ್ಲ ಒಂಥರ ಫೈಟ್ ಆಯಿತು. ಏನೊಂದು ಮಾಡೋಣ ಅಂತ ಹೇಳ್ಬಿಟ್ಟು 2013 ನಮ್ಮ ಫಾದರ್ನೂ ತೀರ್ಕೊಂಡಿದ್ರು, ಅಪ್ಪಾಜಿನೂ ತೀರ್ಕೊಂಡಿತ್ತು. ಅದೇ ಟೈಮಲ್ಲಿ ನಂದು ಅವ್ರು ತೀರ್ಕೊಂಡಾದ್ಮೇಲೆ ಒಂದು 2 ತಿಂಗಳು ಎಕ್ಸಾಮ್ ಎಲ್ಲ ಮುಗಿದು ಎಲ್ಲ ಆಗಿತ್ತು. ಇನ್ನೇನು ಇಂಜಿನಿಯರಿಂಗ್ ಮಾಡಬೇಕಂತ ಡಿಸಿಷನ್ ಆಯಿತು. ನಾನೆಲ್ಲ ಮೆರಿಟಲ್ಲಿ ಕಾಲೇಜ್ ಸೆಲೆಕ್ಟ್ ಮಾಡಿ ಫೀಸು ಎಷ್ಟಿದೆ ಏನು ಅಂತೇಳಿ, ಫೀಸ್ಗೆ ದುಡ್ಡು ಹೆಂಗೆ ಅರೇಂಜ್ ಮಾಡ್ಕೋಬೇಕು ಅಂತ 33,000-35,000 ಇತ್ತು ಗೌರ್ಮೆಂಟ್ ಫೀ. ಅದನ್ನ ಹೆಂಗೆ ಅರೇಂಜ್ ಮಾಡಬೇಕು ಅಂತೇಳಿ, ಹೆಂಗೆ ಕಟ್ಟೋದು ಎಲ್ಲಿ ಕಟ್ಟೋದು ಅದ್ರ ತಯಾರಿಯಲ್ಲಿದ್ದೆ. ಅವಾಗ ನನಗೆ ಯಾರೋ ಒಬ್ರು ಹಿಂಗೆ ಸಜೆಷನ್ ಕೊಟ್ಟರು, ಏನಾದರೂ ಮಾಡೋಂಗಿದ್ರೆ ಮುಂದಕ್ಕೆ ಹೋಗಿ ಹಿಂಗೆ ಮಾಡು ಅಂತೇಳಿ. ದಟ್ ವಾಸ್ ಮೈ ಬೆಸ್ಟ್ ಪಾರ್ಟ್ ಇನ್ ಲೈಫ್. ನಾನು ಅವಾಗ ಒಂದು ಸ್ಟೆಪ್ ತಗೊಂಡೆ ಆ್ಯಕ್ಚುಲಿ. ಆ ಸ್ಟೆಪ್ಪಿಂದ ನಾನು ಇವಾಗ ಇಲ್ಲಿಗೆ ಬರೋಕ್ಕೆ ರೀಸನ್ ಅಂದರೆ ಅದೇ ಸ್ಟೆಪ್ಪು ಅಂತ ಅನ್ಕೊತೀನಿ. ಅವತ್ತೇನಾದರೂ ನಾನು ಮತ್ತೆ ಆ ಸ್ಟೆಪ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಐ ಡೋಂಟ್ ನೋ ಇಲ್ಲಿವರೆಗೂ ಆಗ್ತಿತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಸೊ ಅದು ಆ ಸ್ಟೆಪ್ ತೊಗೊಂಡೆ. ನೆಕ್ಸ್ಟು ಆ ಫೀಸ್ ಕಟ್ಟೋದನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಡೈರೆಕ್ಟಾಗಿ ದಾವಣಗೆರೆಗೆ ಅವತ್ತೇ ಹೋಗ್ಬಿಟ್ಟು ನಮ್ಮ ಮಾಮರ ಕಿರಣ ಮಾಮ ಅಂತಿದ್ದಾರೆ, ಅವ್ರಿಗೆ ಕರ್ಕೊಂಡು ದಾವಣಗೆರೆ ಕಾಲೇಜಲ್ಲಿ ಹೋಗಿ ಮಾತಾಡಿ ಅದಕ್ಕೆ ಅವರು 70,000 ಸಮಥಿಂಗೇನೋ ಎಷ್ಟೋ ಹೇಳಿದರು. ನಾನು ಏನೇ ಫಿಗರ್ಸ್ ಹೇಳಿದ್ರು ಅದು XYZ ಆಗಿರುತ್ತೆ, ಎಕ್ಸಾಕ್ಟ್ ಅಮೌಂಟ್ ನನಗೂ ನೆನಪಿಲ್ಲ. ಸೊ ಅಮೌಂಟ್ ನಮ್ಮ ಕಡೆ ಅವಾಗ ಡೆಫಿನೆಟ್ಲಿ ಇದ್ದಿಲ್ಲ ಗೈಸ್. ಅಷ್ಟು ಅಮೌಂಟ್ ನಮ್ಮ ಮನೇಲಿ ಎಲ್ಲಿ ಕಟ್ಟೋಕ್ಕೆ ಯಾರಿಗೂ ಕೇಳೋ ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದಿಲ್ಲ ಆವಾಗ. ಆವಾಗ ಬಂದಿದ್ದೆ ನಮ್ಮ ಸಹಾಯಕ್ಕೆ ನಮ್ಮ ದೊಡ್ಡಮ್ಮ, ನೆನಪಲ್ಲಿದ್ದ ವಿಜಯ ದೊಡ್ಡಮ್ಮ. ಅವರು ಅವ್ರದ್ದು ಚಿನ್ನ ಇದ್ದಿದ್ದನ್ನು, ಅವ್ರದ್ದೇನೋ ಸೇವಿಂಗ್ಸ್ ಮಾಡಿ ಇಟ್ಕೊಂಡು ಚಿನ್ನ ಇರುತ್ತಲ್ಲ ಮನೇಲಿ ಲೇಟೀಸ್, ಅದನ್ನು ಅವರು ಒತ್ತೆ ಇಟ್ಟು ಬ್ಯಾಂಕಲ್ಲಿ ಇಟ್ಬಿಟ್ಟು ಅದನ್ನು ಅಮೌಂಟು ನಮಗೆ ಕೊಟ್ಟಿದ್ರು ಆ್ಯಕ್ಚುಲಿ. ಅದರಿಂದನೇ ನಾವು ಫೀಸ್ ಕಟ್ಬಿಟ್ಟು ಫಸ್ಟ್ ನಾನು ಇಂಜಿನಿಯರಿಂಗ್ ಸೇರಿದ್ದು ಅವರಿಂದನೇ. ಆಮೇಲೆ ಲೋನ್ ತೊಗೊಂಡ್ವಿ. ಆಮೇಲೆ ಸ್ವಲ್ಪ ಅವ್ರ ಮಗಳು ಮದುವೆ ಟೈಮಲ್ಲಿ ಅದನ್ನ ಬಿಡಿಸ್ಕೊಡ್ಬೇಕಾಯಿತು. ಆವಾಗ ಅದನ್ನು ರಿಟರ್ನ್ ಮಾಡಿದ್ವಿ. ಅಲ್ಲಿಗೆ ಒಂದು ಎಜುಕೇಷನ್ ಲೋನ್ ಆಗಿತ್ತು ಇಯರ್ಲಿ ನೆಕ್ಸ್ಟ್ 2 ಇಯರ್ಸಿಂದ ಅದನ್ನೇ ತುಂಬ್ಕೊಂಡು ಹೋದೆ. ಸೊ ಅಲ್ಲಿಗೆ ನಮ್ಮದು ಇಂಜಿನಿಯರಿಂಗು ಜರ್ನಿ ಸ್ಟಾರ್ಟ್ ಆಗಿದ್ದು 2013ಇಂದ ದಾವಣಗೆರೆಯಲ್ಲಿ. 2016 ಇಂಜಿನಿಯರಿಂಗ್ ಮುಗೀತು. ಇಂಜಿನಿಯರಿಂಗ್ ಮುಗಿದಾದ್ಮೇಲೆ ಕ್ಯಾಂಪಸ್ ಇಂಟರ್ವ್ಯೂಸ್ ಬಂದಿತ್ತು ಅಲ್ಲೂ. ಅಲ್ಲಿ ಶಾಹಿ ಮತ್ತೆ ಬಂದಿತ್ತು. ಒನ್ ಆಫ್ ದ ಇಂಡಿಯಾಸ್ ಬಿಗ್ಗೆಸ್ಟ್ ಆ್ಯಂಡ್ ಲೀಡಿಂಗ್ ಎಕ್ಸ್ಪೋರ್ಟ್ ಹೌಸ್ ಅಂತ ಹೇಳಿದ್ದು ಶಾಹಿ ಅಂದರೆ ಒಂದು ಹೆಸರಿದೆ ಆ್ಯಕ್ಚುಲಿ. ಯಾವ ಲೊಕೇಶನ್ ಇದೆ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ತುಂಬ ಲೊಕೇಶನಲ್ಲಿದೆ. ಅಂದರೆ ಕಾರ್ಪೊರೇಟ್ ಆಫೀಸ್ ಬಂದ್ಬಿಟ್ಟು 2 ಲೊಕೇಶನಲ್ಲಿದೆ. ಒಂದು ನಾನು ಕೆಲಸ ಮಾಡಿದ್ದು ಬನಹೇಟ ರೋಡಲ್ಲಿ ನಿಟ್ಸ್ ಡಿವಿಷನ್ ಅಂತೇಳಿ, ಇನ್ನೊಂದು ಓವೆನ್ಸ್ ಡಿವಿಷನ್ MNB ಅಂತ ಹೇಳ್ತಾರೆ, ಅದು ಬೆಲಂದೂರ್ ರೋಡಲ್ಲಿದೆ. ನಿಮ್ಗೆ ವಿಪ್ರೋ ಮೇನ್ ಕ್ಯಾಂಪಸ್ ಅಲ್ಲ, ಅದೇ ರೋಡಲ್ಲಿದೆ. ಅದಕ್ಕಿಂತ ಹಿಂದೆನೇ ಇಲ್ಲ, ಸಿಟಿಗೆ ಹತ್ರ ಬರುತ್ತೆ. ಕೊಡತಿ ಮುಂದೆ ಆಯಿತು, ಇನ್ನು ಹಿಂದೆನೇ ಬೆಲಂದೂರ್ ಅಂತ, ಬೆಲಂದೂರ್ ಲೇಕು ಅಂತ ಹೇಳ್ತಾರೆ, ಅಗರ ಬೆಲಂದೂರ್ ಲೇಕು, ಅಲ್ಲಿ ಬರುತ್ತೆ. ಸೊ ನಂದಾಗಿದ್ದು ನಿಟ್ಸಲ್ಲಿ ಸೆಲೆಕ್ಷನ್ ಆಗಿದ್ದು ಫ್ಯಾಬ್ರಿಕ್ ಸೋರ್ಸಿಂಗ್ ಡಿಪಾರ್ಟ್ಮೆಂಟಲ್ಲಿ. ಸೊ 2016 ಜೂನಿಂದ ನಾವು ಶಾಹಿಯಲ್ಲಿ ಜಾಯ್ನ್ ಆದ್ವಿ. ಅಲ್ಲಿಂದ ನಮ್ಮದು ವರ್ಕ್ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಇಯರ್ 2016 ಜೂನ್. ನಮಗೆ 2016 ಮೇಲ್ ಏಪ್ರಿಲಲ್ಲಿ ಎಕ್ಸಾಮ್ ಮುಗ್ದಿತ್ತು. ಆಲ್ರೆಡಿ ಸೆಲೆಕ್ಷನ್ ಎಲ್ಲ 6 ಮಂತ್ಸ್ ಮುಂಚೆನೇ ಮುಗ್ದಿತ್ತು. ಅಂದರೆ 2015 ಡಿಸೆಂಬರು ಹಂಗೆಲ್ಲ ನಮ್ದು ಆಲ್ರೆಡಿ ಸೆಲೆಕ್ಷನ್ ಆಗಿಬಿಟ್ಟಿತ್ತು. 2016 ಏಪ್ರಿಲಲ್ಲಿ ಇದಾಗಿದ್ದು. ಎಕ್ಸಾಮ್ಸ್ ಎಲ್ಲ ಮುಗಿದ್ಬಿಟ್ಟು ಮೇ ಹಾರ್ಡ್ಲಿ ಒಂದು 15 ದಿನ ಅಷ್ಟೇ. ಅದಾದ್ಮೇಲೆ ನಾವು ಕೆಲಸಕ್ಕೆ ಹಂಗೆ ಡೈರೆಕ್ಟಾಗಿ ಜಾಯ್ನ್ ಆದ್ವಿ. 2016 ಜೂನಲ್ಲಿ ಹೋಗಿ ಜಾಯ್ನ್ ಆದ್ವಿ. ಸೊ ಯುವರ್ ಫಸ್ಟ್ ಕಂಪನಿ ಶಾಹಿ ಎಕ್ಸ್ಪೋರ್ಟ್ಸ್. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಸ್ಯಾಲ್ರಿ ಗಿಲ್ರಿ ಇದೇನು ಡಿಸ್ಕ್ಲೋಸ್ ಮಾಡಲ್ಲ. ಒಬ್ಬ ಫ್ರೆಶರ್ಸ್ಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂತ ಜಾಬ್ ಮಾಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. 2016 ಎಷ್ಟಿತ್ತು, ಸೊ ಅದನ್ನು ಕಂಪೇರ್ ಮಾಡಿ ಗೊತ್ತಾಗಿರುತ್ತೆ. ಅಲ್ಲಿಂದ ನನಗೆ ಆ್ಯಕ್ಚುಲಿ ದಾವಣಗೆರೆ ಕಾಲೇಜಲ್ಲಿ ಓದ್ಬೇಕಾದ್ರೆ ಎಲ್ಲಾದರೂ ಔಟ್ಸೈಡ್ ಇಂಡಿಯಾ ಹೋಗಿ ಕೆಲಸ ಮಾಡಬೇಕು, ಯಾವ್ದಾರು ಒಂದು ಅಪಾರ್ಚುನಿಟಿ ಬರಬೇಕು ಕೆಲಸ ಮಾಡ್ತಿರ್ಬೇಕಾದ್ರೆ, ಇಲ್ಲಾಂದರೆ ಯಾವ್ದಾರು ಕ್ಯಾಂಪಸ್ ಬಂದು ಕರ್ಕೊಂಡು ಹೋಗಬೇಕು, ಅವ್ರದ್ದೇ ಫ್ಲೈಟು ಅವ್ರದ್ದೇ ಕಾಸು ಎಲ್ಲ ಹಾಕಬೇಕು, ವೀಸಾ ನಮ್ಮ ಕಡೆಯಿಂದ ಖರ್ಚಾಗ್ಬಾರ್ದು ಮತ್ತೆ ಹೊರಗಡೆ ಹೋದ್ರೂ ಅಂತೇಳಿ ತುಂಬ ಆಸೆ ಇತ್ತು. ಅವಾಗ ಅದು ಸ್ಟಾರ್ಟಿಂಗಲ್ಲಿ ರಿಕಾಲ್ ಆಗ್ತಾನೆ ಇರ್ತಿತ್ತು. ಅಂದರೆ ಸ್ಟಾರ್ಟಿಂಗ್ 1-2 ವರ್ಷ ಆದಮೇಲೆ
ಈಗ ಜಾಬ್ ಮುಗಿದ ತಕ್ಷಣ ಲೋನ್ ತೀರಿಸ್ಬೇಕು, ಎಜುಕೇಷನ್ ಲೋನು, ಮನೆದೆಲ್ಲ ನೋಡ್ಕೋಬೇಕು, ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಒಂದು ಒಳ್ಳೆ ಸೆಕ್ಯೂರ್ ಜಾಬು, ಸೆಕ್ಯೂರ್ ಸ್ಯಾಲ್ರಿ ಆದರೆ ಬೆಟರ್ ಅಂತೇಳಿ ಕಾಲೇಜಿಂದನೂ ಡ್ರೀಮ್ ಇತ್ತು. ಆಫೀಸ್ ಜಾಯ್ನ್ ಆದಮೇಲೆ ಅಲ್ಲಿ ಸ್ವಲ್ಪ ವರ್ಕ್ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಅಲ್ಲೂ ಮಧ್ಯದಲ್ಲಿ ನೆನ್ಪಿಡ್ತಿತ್ತು ಅದು. ಆ್ಯಂಡ್ ಹಂಗೆ ನಾನು Naukri.com ಅಂತೇಳಿ ಅವಾಗ ತುಂಬ ಫೇಮಸ್. ಹೌದೌದು. ಸೊ ಆಮೇಲೆ ಲಿಂಕ್ಡ್ಇನ್ ಬಂತು. Naukri.com ಅಲ್ಲಿ ಐ ವಾಸ್ ಕೀಪ್ ಅಪ್ಡೇಟಿಂಗ್ CV. ನಾನು ರೆಸ್ಯೂಮ್ ಅಪ್ಡೇಟ್ ಮಾಡ್ತಾ ಇದ್ದೆ. ಅಂದರೆ ಎವ್ರಿ 2-3 ಮಂತ್ಸು ಒಂದ್ಸಲಿ ಅಪ್ಡೇಟೆಡ್. ನಿನಗೆ ನೀನು ಜಾಬಿಗೆ ಟ್ರೈ ಮಾಡ್ತಿದ್ಯಾ ಬಿಡ್ತಿದ್ಯಾ ಅದು ಸೆಕೆಂಡರಿ. ನನ್ನ ತಲೆಯಲ್ಲಿ ಒಂದಿತ್ತು, ನಾನು ಒಂದು ಕಂಪ್ನಿಲಿ ಫಸ್ಟ್ ಸ್ಟಾರ್ಟಿಂಗ್ ಕಂಪ್ನಿಯಲ್ಲಿ ಮಿನಿಮಮ್ 5 ಇಯರ್ಸ್ ಅಂತೂ ಮಾಡೇ ಮಾಡ್ತೀನಿ, ಅದ್ರ ಒಳಗಡೆ ಬಿಡಲ್ಲ. ಏನೇ ಬೇರೆ ಕಂಪ್ನಿಗೆ ಅಲ್ಲ ಶಾಹಿ ಬಿಟ್ಟು ಇನ್ನೊಂದು ಕಡೆ ಎಲ್ಲೋ ಬೆಂಗಳೂರಲ್ಲಿ ಆ ಥರ ಸ್ವಿಚ್ ಆಗೋ ಅಂತ ಇಂಟ್ರೆಸ್ಟ್ ನನಗಿದ್ದಿಲ್ಲ. ಏನಾದರೂ ಔಟ್ಸೈಡ್ ಏನಾದರೂ ಬಂತು ಅಂತ ಹೇಳಿದ್ರೆ ಔಟ್ ಆಫ್ ಇಂಡಿಯಾ ಹೋಗ್ಬೇಕು ಅಂತ ಹೇಳಿತ್ತು. ಅಬ್ರಾಡ್ ಬಂದರೆ ಹೋಗ್ಬೇಕು ಅಂತಿತ್ತು. 2019ನಲ್ಲಿ ನನಗೆ ಒಂದು ಜಾಬ್ ಸಿಕ್ತು ಆ್ಯಕ್ಚುಲಿ. ಬಹರೇನ್ ಅಂತೇಳಿ ಕಂಟ್ರಿ, ಮಿಡಲ್ ಈಸ್ಟಲ್ಲಿ ಬರುತ್ತೆ. ಈ ಸೌದಿ ಅರೇಬಿಯಾ ಬಾರ್ಡ್ರಲ್ಲಿ ಬರುತ್ತೆ, ಸೌದಿ ಅರೇಬಿಯಾ ಬಹರೇನು. ಅದು ಬಿಟ್ಟರೆ ನೆಕ್ಸ್ಟ್ ದುಬೈ, ಕತಾರ್, ಕುವೈತು, ಆ ಸರೌಂಡಿಂಗಲ್ಲಿ ಗಲ್ಫ್ GCC ಕಂಟ್ರಿ ಅಂತೇಳಿ ಕರೀತಾರೆ. ಇಟ್ ಈಸ್ ಒನ್ ಆಫ್ ದ GCC ಮೆಂಬರ್ ಬಹರೇನ್ ಅಂತೇಳಿ. ಇವಾಗೆಲ್ಲ ತುಂಬ ಜನ ಕೇಳಿರ್ಬೇಕು, ಇರಾನ್ ಇರಾಕ್ ವಾರದಿಂದ, US ವಾರದಿಂದ ಅಲ್ಲೂ ಕೂಡ ಎಫೆಕ್ಟ್ ಆಗಿದೆ ಆ್ಯಕ್ಚುಲಿ. ಸೊ ಫಸ್ಟ್ ಅಲ್ಲಿಂದ ಕಾಲ್ ಬಂದಿದ್ದು. ಅದು ಹೆಂಗೆ ಬಂದಿದ್ದು ಅಂದ್ರೆ ನಂಗೆ ಯಾರೂ ರೆಫರೆನ್ಸ್ ಇಲ್ಲ, ನಂಗೆ ಆ ಕಂಟ್ರಿಯಲ್ಲಿ ಯಾರು ಇದ್ದಿದ್ದು ಗೊತ್ತಿಲ್ಲ. ನಂದು ಪ್ಯೂರ್ಲಿ ಕಾಲ್ ಬಂದಿದ್ದು Naukri.com-ಇಂದ. Naukri.com-ಅಲ್ಲಿ ಪ್ರೊಫೈಲ್ನ ಅವರು ನೋಡಿಬಿಟ್ಟು ಅವ್ರು ಶಾರ್ಟ್ ಲಿಸ್ಟ್ ಮಾಡಿ, ಅವರು ಕಾಲ್ ಮಾಡಿ, ಮೇಲ್ ಕಳಿಸಿ, ನಂಬರ್ ತೊಗೊಂಡು ವಾಟ್ಸಪ್ಪಲ್ಲಿ ಡಿಸ್ಕಷನ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ಸೊ ಒಂದು ಜೂಮ್ ಮೀಟಿಂಗಲ್ಲೆಲ್ಲ ಮಾಡಿಬಿಟ್ಟು. ನಿಮ್ದು ಇಂಟರ್ವ್ಯೂ ಅಲ್ಲೇ ಆಗಿತ್ತು ಹಂಗಂದ್ರೆ? ಅಂದರೆ ಏನಿರಲ್ಲ, ಆನ್ಲೈನ್ ಜೂಮ್ ಒಂದಾಗಿತ್ತು, ಒಂದು ವಾಟ್ಸಪ್ ಕಾಲ್ ಆಗಿತ್ತು. ಆಮೇಲೆ ಕಂಟಿನ್ಯೂ ಆಗಿ ವಾಟ್ಸಪ್ ಕಾಲ್. ಸೆಲೆಕ್ಷನ್ ಅಂತೇಳಿ ನಿಮ್ಗೆ ಸೆಲೆಕ್ಟ್ ಆಗಿದೆ, ನಾವು ವೀಸಾ ಬಗ್ಗೆ ಅಂತೇಳಿ ಅದು ಸ್ಯಾಲ್ರಿ ಡಿಸ್ಕಷನ್ ಎಲ್ಲ ಆಯಿತು. ಸೊ ಅಲ್ಲಿ 2019 ನವಂಬರ್ ಶಾಹಿಲ್ ನಾನು ಕಂಪ್ಲೀಟ್ ಮಾಡಿದೆ. ಅಲ್ಲಿ 15 ಡೇಸ್ ಬಿಟ್ಟು ಡಿಸೆಂಬರ್ 14ಕ್ಕೆ ನಂದು ಫಸ್ಟ್ ಫ್ಲೈಟ್. ನನ್ನ ಜೀವನದಲ್ಲಿ ನಾನು ಏನು ಅಂದ್ಕೊಂಡಿದ್ದೆ, ಯಾವುದೋ ಒಂದು ಅಬ್ರಾಡಿಂದ ಒಂದು ಕಂಪ್ನಿ ಬರಬೇಕು, ವೀಸಾ ಫ್ರೀಯಾಗಿ ಕೊಡಬೇಕು, ನಾವು ವರ್ಕ್ ವೀಸಾದಲ್ಲಿ ಹೋಗಬೇಕು, ವೀಸಾ ಕೂಡ ಅವರೇ ಆಫರ್ ಮಾಡಬೇಕು. ಸೊ ಎಲ್ಲ ಕಂಪ್ನಿ ನೋಡಿಕೊಂಡು, ಫ್ಲೈಟ್ ಚಾರ್ಜ್ ಎಲ್ಲ ನೋಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಒಂದು ಕಂಪ್ನಿ ಸಿಗ್ಲಪ್ಪ ಅಂತೇಳಿ ಕೇಳ್ಕೊತಿದ್ದೆ. ಅದು ಹಂಗೆ ಆಯಿತು. ಮೇ ಬಿ ಗಾಡ್ ಗ್ರೇಸ್, ದೊಡ್ಡವರ ಆಶೀರ್ವಾದ. ಸೊ ತುಂಬ ಖುಷಿಯಾಗಿತ್ತು ಅವಾಗ. ಮನೇಲೂ ಎಲ್ಲ ಅಷ್ಟು ದೂರ ಏನು ಹೋಗ್ತೀಯಾ ಅಂತೇಳಿ ಸ್ಟಾರ್ಟಿಂಗ್ ಅಂದರು, ಇಲ್ಲ ಇದು ಬಂದಿದೆ ನಾವು ಹೋಗಲೇಬೇಕು ಅಂದೆ. ಸೊ ಅಲ್ಲಿಗೆ ಹೊರಟೆ. ನಾನು ಹೊರಡಕ್ಕೆ ರೆಡಿ ಆದೆ. ಡಿಸೆಂಬರ್ 14th ವಾಸ್ ಮೈ ಫಸ್ಟ್ ಫ್ಲೈಟ್ ಇನ್ ಲೈಫ್. ನನ್ನ ಜೀವನದಲ್ಲಿ ನಾನೇ ಇಂಟರ್ನ್ಯಾಷನಲ್ ಫ್ಲೈಟ್ ಹತ್ತಿದೆ ಅವತ್ತು. ಯಾವುದೇ ಒಂದು ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸಿಂದ, ಒಂದು ಹಳ್ಳಿಯಿಂದ ಬಂದಿರೋ ಹುಡುಗ ಒಂದು ಜಾಬ್ ಕಲ್ಪನೆ ಇಟ್ಕೊಂಡು ಡ್ರೀಮ್ ಮಾಡಿ ಅದು ಸಿಕ್ಕಾಗ ಆಗೋ ಖುಷಿ ಅದನ್ನು ಹೇಳ್ಕೊಳಕ್ಕಾಗಲ್ಲ ಆ್ಯಕ್ಚುಲಿ. ಅದನ್ನು ಅನುಭವಿಸ್ದಾಗಲೇ ಗೊತ್ತಾಗೋದು. 19 ಡಿಸೆಂಬರ್ಗೆ ಹೋದೆ. ಒಂದು ಬ್ಯಾಡ್ ಲಕ್ಕೋ ಅಥವಾ ಗುಡ್ ಲಕ್ ಅನ್ಕೋಬೇಕೋ ಅಥವಾ ಬ್ಯಾಡ್ ಲಕ್ ಅನ್ಕೋಬೇಕೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಎಲ್ಲ ಸೆಟಪ್ ಆಯಿತು. ಅವ್ರು ನನಗೆ ಅಕಾಮಿಡೇಷನ್ ಹುಡುಕಿ ಕೊಟ್ಟಿದ್ದು. ನಾನು ಹುಡುಕಿದ್ದೆ ಆನ್ಲೈನಲ್ಲಿ. ಈಗ ಆ್ಯಪ್ ಹೆಂಗಿರುತ್ತೆ, ಆ್ಯಪ್ಸ್ ಇರುತ್ತೆ ಅಲ್ಲೂ ಕೂಡ. ಒಂದು ಎಕ್ಸ್ಪ್ಯಾಟ್ರೇಟ್ ಆ್ಯಪ್ ಇದೆ, ಅದರಲ್ಲೆಲ್ಲ ಹಿಂಗೆ ಲಿಸ್ಟ್ ಔಟ್ ಮಾಡಿರ್ತಾರೆ. ಈ ಮನೆ ಇದೆ, ಈ ಬೆಡ್ ಶೇರಿಂಗ್ ಇದೆ. ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ರೆಂಟಲ್ಲೆಲ್ಲ. ಒಂದು ಮನೆ 1 BHK ತೊಗೋಬೇಕಂದ್ರೆ ಮಿನಿಮಮ್ ಅಂದರೆ 40,000-50,000 ಅವಾಗಿತ್ತು. ಸೊ ಅದಕ್ಕೆ ನಾವು ಅಲ್ಲೇನು ಮಾಡ್ತಿದ್ವಿ, ಶೇರಿಂಗು. ಇದು ಒಂದು ರೂಮ್ ಇದೆ, ಆ ರೂಮಲ್ಲಿ 2 ಬೆಡ್ಡು 3 ಬೆಡ್ ಶೇರಿಂಗು. ಸೊ ನಾನು ಸೆಲೆಕ್ಟ್ ಮಾಡಿದ್ದು 2 ಬೆಡ್ ಶೇರಿಂಗಲ್ಲೇ ಹೋಗಿದ್ದೆ. 1 BHKಲ್ಲಿ ಇಬ್ಬರೇ ಇರಂಗೆ ಹೋಗಿದ್ದೆ ನಾನು. ಸೊ ನನ್ನ ಸ್ಯಾಲ್ರಿ ಅದು ಕಂಪೇರ್ ಮಾಡಿ ನಾನು ಇಷ್ಟು ಸೇವಿಂಗ್ ಮಾಡಬೇಕು, ನಾನು ಇಷ್ಟು ಖರ್ಚು ಮಾಡಿದರೆ ಓಕೆ ಅನ್ನೋ ಥರ ಕಂಫರ್ಟೇಬಲ್ ಆಗಿ ಇರಬೇಕು ಅಂತೇಳಿ 1 BHK ಮನೆಯಲ್ಲಿ ನಾವಿಬ್ಬರೇ ಇರಂಗೆ. ಒಬ್ಬರು ಕೇರಳದವರಿದ್ದರು, ಅವ್ರಿಗೆ ಹೇಳಿ ನನಗೆ ಈ ಮನೆ ಓಕೆ ಅಂತ ಹೇಳಿದ್ದೆ. ಅವ್ರ ಕಂಪ್ನಿಯವರೆಲ್ಲ ಪೇ ಮಾಡಿ ಅಕಾಮಿಡೇಷನ್ ಎಲ್ಲ ಸೆಟ್ ಮಾಡಿದ್ದು. ನಾವು ಹೋಗೋದ್ರೊಳಗಡೆ ಏರ್ಪೋರ್ಟಿಗೆ ಒಂದು ಕಾರ್ ಬಂದಿತ್ತು ಪಿಕಪ್ಗೆ. ಬಂದ ತಕ್ಷಣ ಕಂಪ್ನಿ ಹತ್ರ ಕರ್ಕೊಂಡು ಹೋದ್ರು, ಎಲ್ರಿಗೂ ಇಂಟ್ರಡ್ಯೂಸ್ ಮಾಡಿಸಿದ್ರು. ಓಕೆ ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು 2 ಡೇಸ್ ಬಿಟ್ಟು ಜಾಯ್ನ್ ಆಗಿ ಅಂತೇಳಿ ಅಲ್ಲಿಗೆ ಕರ್ಕೊಂಡ್ರು. ಅಲ್ಲಿ ಜರ್ನಿ ಸ್ಟಾರ್ಟ್ ಆಗಿ ವಿತಿನ್ 3 ಮಂತ್ಸ್ಗೆ ಮಾರ್ಚಲ್ಲಿ ಕೋವಿಡ್ ಇದೆ ಅಂತೇಳಿ ಚೈನಾದಲ್ಲಿ ಗಾಸಿಪ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಫೆಬ್ರವರಿಲಿ ಸ್ಟಾರ್ಟ್ ಆಗಿತ್ತು. ಮಾರ್ಚಲ್ಲಿ ಇಂಡಿಯಾದಲ್ಲಿ ಮಾರ್ಚ್ 20ಗೆ ಲಾಕ್ಡೌನ್ ಅನೌನ್ಸ್ ಮಾಡಿಬಿಟ್ರು ಮೋದಿಯವರು. ಸೊ ಅಲ್ಲೂ ಕೂಡ ಲಾಕ್ಡೌನ್ ಆಯಿತು. ಬಟ್ ನಂಗೆ ಲಾಕ್ಡೌನ್ದು ಇವಾಗವರೆಗೂ ಹೇಳ್ಬೇಕಂದ್ರೆ ಲಾಕ್ಡೌನ್ ಎಕ್ಸ್ಪೀರಿಯೆನ್ಸೇ ನನಗಿಲ್ಲ. ಹೆಂಗೆ ನಾವೆಲ್ಲ ಹೊರಗಡೆ ಸುತ್ತಾಡಿದ್ದೀವಿ, ಆಫೀಸಿಗೆ ಬಂದಿದ್ದೀವಿ, ಹಾಫ್ ಡೇ ವರ್ಕ್ ಮಾಡಿ ಹೋಗಿದ್ದೀವಿ, ಸೂಪರ್ ಮಾರ್ಕೆಟು ಅವೆಲ್ಲ ಓಪನ್ ಆಗೇ ಇತ್ತು. ಯಾಕಂದರೆ ಹೊರಗಡೆ ಅಲ್ಲೇನೂ ಸಿಗಲ್ಲ ಗಲ್ಫ್ ಕಂಟ್ರೀಸಲ್ಲಿ, ಎಲ್ಲ AC ಒಳಗಡೆ ಮಾರೋದು. ಹಾಗಾಗಿ ನಾವು ಬಂದು, ನನಗೆ ಇದು ಇಂಡಿಯಾದಲ್ಲಿ ಪೊಲೀಸ್ ಹಿಡ್ಕೊಂಡು ಹೊಡೆಯೋದು, ಹೊರಗಡೆ ಏನೋ ಥರಕ್ಕೆ ಬರದೇ ಇರೋದು ಅಥವಾ ಆಫೀಸ್ಗೆ ಹೋಗದೇ ಇರೋದು, ಆ ಥರದ್ದು ಯಾವುದೂ ನನಗೆ ಎಕ್ಸ್ಪೀರಿಯೆನ್ಸ್. ಕೋವಿಡ್ ಸ್ಟಾರ್ಟ್ ಆಯಿತು. ಆವಾಗ ಏನು ಅಂದ್ಕೊಂಡು ಹೋಗಿದ್ದೆ ನಾನು ಎಕ್ಸ್ಪೆಕ್ಟೇಷನ್ನು,
ಅವರು ಮಾರ್ಚ್ ಅಂದರೆ ಹೋಗಿ ಆದಮೇಲೆ 6 ಮಂತ್ಸ್ ಆದಮೇಲೆ ನನಗೊಂದು ಇಂಕ್ರಿಮೆಂಟ್ ಕೊಡ್ತೀವಿ ಅಂತೇಳಿ ಅವರು ರೈಟಿಂಗಲ್ಲಿ ಕೊಟ್ಟಿದ್ರು, ಆಫರ್ ಲೆಟರಲ್ಲಿ ಕೊಟ್ಟಿದ್ರು. ಸೊ ಕೋವಿಡ್ ನಾನು ಹೋಗಿ 3 ಮಂತ್ಸ್ಗೆ ಬಂದುಬಿಡ್ತು. ಅದು ಒಂದು 2 ತಿಂಗಳು ಇರುತ್ತೆ ಬಿಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ಬಟ್ ಅದು ನೋಡಿದರೆ 2 ವರ್ಷ ತಗೊಂತು. ಸೊ ನನಗೆ 6 ತಿಂಗಳಿಗಾಗೋ ಇಂಕ್ರಿಮೆಂಟನ್ನು ಅವರು ಹೇಳಿದರು. ಸಿಚುವೇಶನ್ ಎಲ್ಲ ಹಂಗಿತ್ತು, ಎಲ್ಲ ಅವ್ರದ್ದು ಬಿಸ್ನೆಸ್ ಎಲ್ಲ ಕ್ಲೋಸ್ ಆಗಿತ್ತು. ಅವರು ಡೆಫಿನೆಟ್ಲಿ ನಾವು ಕೊಡೋಕ್ಕಾಗಲ್ಲ, ವಿಲ್ ವೇಟ್ ಅಂತೇಳಿ 2 ವರ್ಷದವರೆಗೂ ಆಯಿತು. ಆ ವರ್ಷ ನಮ್ಗೆ ಆ್ಯಕ್ಚುಲಿ ಅಲ್ಲಿ ಇಷ್ಟು ಪರ್ಸೆಂಟೇಜ್ ತನಕ ಡಿಡಕ್ಷನ್ ಕೂಡ ಮಾಡಿದರು. ಬಿಕಾಸ್ ನಾವು ಕಂಪ್ನಿಗೆ ಅಂತ ಕರ್ಕೊಂಡು ಅಷ್ಟೆಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಅಂದಮೇಲೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಂಪ್ನಿ ಸಿಚುವೇಶನ್. ನನಗೆ ಅದು ಬ್ಯಾಡ್ ಲಕ್ಕು ಅಂತ ಅನ್ಕೋಬೇಕಾ, ಅಥವಾ ಇನ್ ಕೇಸ್ ನಾನು ಅದೇ ಟೈಮಲ್ಲಿ ಇಂಡಿಯಾದಲ್ಲಿ ಇದ್ದಿದ್ರೆ ನನಗೆ ಏನು ಬರ್ತಿತ್ತು ಪೇ ಸ್ಕೇಲು, ಅದರಲ್ಲಿ ನಾವೊಂದು ಅಣ್ಣನಿಗೆ ಒಂದು ಕಾರ್ ಮಾಡಿದ್ವಿ. ಅದರದ್ದು EMIs ಇತ್ತು. ಅಣ್ಣನ ಕಾರ್ ಸ್ಟಾಪ್ ಆಗಿತ್ತು, ಅದನ್ನು ನೋಡ್ಕೋಬೇಕು. ಮನೆ ಕಡೆ ಒಂಚೂರೆಲ್ಲ ನೋಡ್ಕೋಬೇಕಿತ್ತು. ಸೊ ಅಲ್ಲಿ ಬರ್ತಿದ್ದು ಸ್ಯಾಲ್ರಿ, ಇಲ್ಲಿ ಕೂಡ ಸ್ಯಾಲ್ರಿ ಡಿಡಕ್ಷನ್ ಇತ್ತು ಇಂಡಿಯಾದಲ್ಲಿ ಕೂಡ. ಅಟ್ಲೀಸ್ಟ್ ಇಲ್ಲಿ ಬರೋ ಸ್ಯಾಲ್ರಿಗಿಂತ ನನಗೆ 4 ಟೈಮ್ಸ್ ಅಲ್ಲಿ ಜಾಸ್ತಿನೇ ಇತ್ತು ಅಲ್ಲಿಗೆ ಹೋದಾಗ. ಸೊ ಆ 4 ಟೈಮ್ ಜಾಸ್ತಿ ಇರೋದ್ರಲ್ಲಿ ನನಗೆ ಒಂದು 5% ಏನು ಡಿಡಕ್ಷನ್ ಆಗ್ತಿತ್ತು. ಅಟ್ಲೀಸ್ಟ್ ನನಗೆ 3.5% ಇಲ್ಲಿ ಬರ್ತಿದ್ದಕ್ಕಿಂತ ಜಾಸ್ತಿ ಇತ್ತು. ಸೊ ಅದರಿಂದ ನಾನು ಆಲ್ಮೋಸ್ಟು ಎಲ್ಲ EMIs, ಕಾರ್ EMI ಸ್ವಲ್ಪ ಮುಂದಕ್ಕೆ ಹಾಕಿದೆ. 6 ತಿಂಗಳಿಗೆ ನಾವು ಅದು ಕೊಟ್ಟಿದ್ರಲ್ಲ, ಅದಕ್ಕೆ ಮೊನಟೈಸೇಷನ್ ಸಮಥಿಂಗ್ ಅದನ್ನು ಮುಂದಕ್ಕೆ ಹಾಕಿ ಆಮೇಲೆ ಕೂಡ ರೀಪೇ ಮಾಡೋದು. ಬಟ್ ಅಟ್ಲೀಸ್ಟ್ ಬೇರೆ ಏನೇನು ಚೀಟಿ ಕಟ್ಟೋದಾಗಲಿ, ಸಂಘಗಳು ಕಟ್ಟೋದಾಗಲಿ, ಅದೇನು ನೋಡ್ಕೋಬೇಕಿತ್ತು ಅದನ್ನೆಲ್ಲ ನನಗೆ ಅಲ್ಲಿ ಹೋಗಿದ್ದಕ್ಕೆ ಹೆಲ್ಪ್ ಆಯಿತು. ಸೊ ನಾನು ಅಲ್ಲಿಗೆ ಹೋಗಿದ್ದಕ್ಕೆ ನನಗೆ ಇದನ್ನು ಮ್ಯಾನೇಜ್ ಮಾಡೋಕ್ಕಾಯಿತು ಅಂತೇಳಿ ಖುಷಿ ಪಡಬೇಕಾ, ಅಥವಾ ನನ್ನ ಪ್ರೋಗ್ರೆಸ್ಗೆ ಕೋವಿಡ್ ಬಂದು ಇಂಕ್ರಿಮೆಂಟ್ ಎಲ್ಲ ಸ್ಟಾಪ್ ಆಯಿತು ಅಂತೇಳಿ ಫೀಲ್ ಮಾಡಬೇಕಂತ ಗೊತ್ತಿಲ್ಲ. ಬಟ್ ಎರಡನ್ನೂ ಈಕ್ವಲ್ ಆಗಿ ತಗೋಬೇಕು. ಓಕೆ, ನನಗೆ ಹೋಗಿದ್ದಕ್ಕೆ ಬ್ಯಾಡ್ ಅನ್ನಿಸ್ತು, ಬಟ್ ನಾನು ಅಲ್ಲಿ ಇದ್ದಿದ್ರೆ ಇದೇ ಸಿಚುವೇಶನಲ್ಲಿ ನನಗೆ ಇಷ್ಟೂ ಬರ್ತಿದ್ದಿಲ್ಲ, ಇಷ್ಟು ಮ್ಯಾನೇಜ್ ಮಾಡೋಕ್ಕೂ ಆಗ್ತಿದ್ದಿಲ್ಲ ಅಂತೇಳಿ ನನಗೆ ಆ್ಯಕ್ಚುಲಿ ಖುಷಿನೇ ಇದೆ. ನೆಕ್ಸ್ಟ್ ಅಲ್ಲಿ ಎಷ್ಟು 2 ವರ್ಷ ಮಾಡಿದ್ದಲ್ಲ ಅಲ್ಲಿ. ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ಆವಾಗ ನಮಗೆ ಅಲ್ಲಿ 2 ವರ್ಷಕ್ಕೊಂದ್ಸಲಿ ಟಿಕೆಟ್. ಇವಾಗಲೂ ಗಲ್ಫಲ್ಲಿ ಯಾರಾದರೂ ಕೆಲಸಕ್ಕೆ ಅಂತ ಹೋದರೆ, ಯಾವುದೇ ಕಂಪ್ನಿ ಇರಲಿ, ನನಗೆ ಗೊತ್ತಿರೋಂಗೆ ಜೂನಿಯರ್ ಲೆವೆಲ್ಲಾಗೆ ಎಕ್ಸಿಕ್ಯೂಟಿವ್, ಅಸಿಸ್ಟೆಂಟ್ ಮ್ಯಾನೇಜರ್ ಆ ಥರ ಲೆವೆಲ್ಗೆ ಹೋದರೆ ಮೋಸ್ಟ್ಲಿ ಕಾರ್ಪೊರೇಟ್ಸ್ ಎಲ್ಲ, ಬಿಗ್ ಕಾರ್ಪೊರೇಟ್ಸ್ ಎಲ್ಲ ನಿಮ್ಗೆ ವರ್ಷಕ್ಕೊಂದ್ಸಲಿ ಟಿಕೆಟ್ ಕೊಡ್ಬೋದು ಅನಿಸುತ್ತೆ, ಟು ಆ್ಯಂಡ್ ಫ್ರೋ ವೀಸಾ ಎಲ್ಲ ಫ್ರೀ. ಬಟ್ ಸ್ಮಾಲ್ ಸೆಕ್ಟರ್ಗಳು ತುಂಬ ಇದ್ದಾವೆ ಗಲ್ಫಲ್ಲಿ. ತುಂಬ ಚೆನ್ನಾಗಿ ಓಡ್ತಿದೆ ಕಂಪ್ನಿ, ತುಂಬ ರೆವೆನ್ಯೂಸ್ ಇದೆ. ಬಟ್ ಅವರೆಲ್ಲ ನಮಗೆ 2 ಇಯರ್ಸ್ ಒಂದ್ಸಲಿ ಫ್ರೀ ಆಫ್ ಕಾಸ್ಟಲ್ಲಿ ಅವ್ರ ಕಂಪ್ನಿಯಿಂದ ಟಿಕೆಟ್ಸ್ ಕೊಡ್ತಾರೆ, ಟು ಆ್ಯಂಡ್ ಫ್ರೋ ಬಂದು ಹೋಗ್ಲಿಕ್ಕೆ ಇಂಡಿಯಾಗೆ. ಬಟ್ ನಾನು ಹೋಗಿದ್ದು ಟೈಮಲ್ಲಿ ಕೋವಿಡ್ ಬಂದಿದ್ದರಿಂದ ನಾನು 2 ವರ್ಷಕ್ಕೆ ಬರಬೇಕಿತ್ತು. ಬಟ್ ಇನ್ ಬಿಟ್ವೀನ್ ನಾನು 1 ವರ್ಷ ಆದಮೇಲೆ ಬರ್ಬೋದಿತ್ತು, ಆಮೇಲೆ ಒಂದು ಸ್ವಲ್ಪ ಸೇವಿಂಗ್ ಮಾಡಿಕೊಂಡು. ಯಾಕಂದರೆ ಅಲ್ಲಿಂದ ಅಲ್ಲಿಗೆ ಟಿಕೆಟ್ ಚಾರ್ಜಸ್ ಅರೌಂಡ್ 25,000 ಏನೋ ಇತ್ತು. ಸೊ ಆ ಟೈಮಲ್ಲಿ ಅದನ್ನು 1 ವರ್ಷಕ್ಕೆ ನಾವೇನೋ ಪ್ಲ್ಯಾನ್ ಮಾಡ್ಬೋದಿತ್ತು. ಆ ಟೈಮಲ್ಲಿ 25,000, 30,000, 60,000 ಖರ್ಚಾಗ್ತಿತ್ತು. ಆಮೇಲೆ ಇಂಡಿಗೋ ಫ್ಲೈಟ್ಸ್ ಕೂಡ ಸ್ಟಾರ್ಟ್ ಮಾಡಿದ್ರು. ಅದು 15,000-16 ಸಾವಿರಕ್ಕೆಲ್ಲ ಇತ್ತು ಆ್ಯಕ್ಚುಲಿ. ಅದರಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಿದ್ವಿ. ತುಂಬ ಜನ ಪ್ಲ್ಯಾನ್ ಮಾಡಿದ್ರು. ಬಟ್ ಕೋವಿಡ್ ಇದ್ದಿದ್ದರಿಂದ ಫ್ಲೈಟ್ ಬುಕ್ ಆಗೋದು, ಕ್ಯಾನ್ಸಲ್ ಆಗೋದು, ಆ ಫ್ಲೈಟ್ ಶೆಡ್ಯೂಲೇ ಆಗ್ತಿದ್ದಿಲ್ಲ. ಬುಕ್ಕಿಂಗ್ ಆಗಿ ಅಮೌಂಟ್ ರಿಟರ್ನ್ ಆಗ್ತಿತ್ತು, ಫ್ಲೈಟೇ ಹೊರಡಲ್ಲ ಕೋವಿಡ್ ಇದೆ ಅಂತ ಹೇಳಿದಾಗ. ಸೊ ಆಲ್ಮೋಸ್ಟ್ 2 ವರ್ಷ ನಾವು ಊರಿಗೆ ಬರೋಕ್ಕಾಗಲಿಲ್ಲ. 2 ವರ್ಷ, 2.5 ವರ್ಷ ನಾವು ಊರಿಗೆ ಬಂದಿಲ್ಲ. ಫಸ್ಟ್ ಟೈಮ್ 2019ಗೆ ಹೋಗಿ 2020, 21, 22 ಸ್ಟಾರ್ಟಿಂಗಲ್ಲೇನೋ ಫೆಬ್ರವರಿಯಲ್ಲೇನೋ ನಾನು ಊರಿಗೆ ಬಂದಿದ್ದೆ. ಆಲ್ಮೋಸ್ಟ್ 2 ವರ್ಷ 3 ತಿಂಗಳು, 2 ವರ್ಷ 4 ತಿಂಗಳಾದಮೇಲೆ ಫಸ್ಟ್ ಟೈಮ್ ಊರಿಗೆ ಬಂದಿದ್ದೆ. ಎಷ್ಟೋ ವರ್ಷಗಳಾಗಿತ್ತು ಮುಖಗಳು ನೋಡಿ ನಮ್ಮ ಮನೇಲಿ ಕೂಡ. ಸೊ ಅದೊಂದು ಒಂಥರ ಸ್ಯಾಡ್ ಫೀಲೇ, ಮನೆ ಎಲ್ಲ ಬಿಟ್ಟು. ಏನೋ ಒಂದು ಒಳ್ಳೇದಾಗುತ್ತೆ ಅಂದರೆ ಗಂಡ್ಮಕ್ಳು ಜೀವನ ಹಿಂಗೆ. ಮತ್ತು ಹಂಗೆ ಬೇರೆ ಕಡೆ ಟ್ರೈ ಮಾಡೋಣ, ಮತ್ತು ಇಂಡಿಯಾ ಬಂದುಬಿಡೋಣ ಅಂತೇಳಿ ಮನೇಲೂ ಕೂಡ ಸ್ವಲ್ಪ ಹೇಳ್ತಿದ್ರು, ಸಾಕು ಬಾ ಅಂತ. ಅವಾಗಿಂದ ನೀನು ಇಂಡಿಯಾಗೆ ಹೋಗಿಲ್ಲ? ಸಾಕು ಬಾ ಅಂತ ಹೇಳ್ತಿದ್ರು. ಅದು ಹಂಗೆ ಅನ್ನದ ಋಣ ಎಲ್ಲೆಲ್ಲಿ ಬರ್ತಿರ್ತಿತ್ತು ಅಲ್ಲಿಗೆ ಹೋಗ್ಬೇಕಾಗತ್ತೆ. ನಾವು ಮೇಲ್ಗಡೆ ಒಂದು ಬರ್ದಿರ್ತಾನೆ 2022 ಇಂದ ಸ್ಟಾರ್ಟ್ ಆಗಿರೋದು ಇಂಡಿಯಾಗೆ ಬಾ ಅಂತ. 2026 ಆದ್ರೆ ಇನ್ನೂ ಹೋಗ್ತಿಲ್ಲ. ಆಮೇಲೆ ಮೇಲ್ ಹೋದ ಬಹರೇನ್ಗೆ, ಮತ್ತೆ ಸೆಕೆಂಡ್ ಟೈಮ್ಗೆ ನಾನು ಹೋಗಿ, ನನಗೆ ಯಾಕೋ ಅಲ್ಲಿ ಗ್ರೋತ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತಿತ್ತು. ಆಮೇಲೆ ಮನೇಲಿ ಕರೀತಾ ಇದ್ರು, ಸರಿ ಓಕೆ ಇಂಡಿಯಾದಲ್ಲೇ ನೋಡೋಣ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೆ ಜಾಬ್ಗೆ. ಇಂಡಿಯಾದಲ್ಲೂ ಸಿಕ್ತು ಆ್ಯಕ್ಚುಲಿ ನನಗೆ, 2-3 ಕಡೆ ಕಾಲ್ ಆಫರ್ ಆಗಿತ್ತು. ಬಟ್ ಫೈನಲ್ ಆಗಿ ಸ್ಯಾಲ್ರಿ ನೆಗೋಷಿಯೇಷನಲ್ಲಿ ಸ್ವಲ್ಪ ನಾನು ಅಲ್ಲಿ ಏನು ತೊಗೊತಿದ್ದೆ ಅದಕ್ಕೆ ಈಕ್ವಲ್ ಆಗಿ ಜಾಸ್ತಿ ಕೊಡು ಅಂತ ಹೇಳಿದ್ರೆ, ನೀನು ಅಲ್ಲಿದ್ದು ಕಂಪೇರ್ ಮಾಡಬೇಡ ಅಂತ ಎಲ್ಲರೂ ಅದೇ ಹೇಳ್ತಿದ್ದು. ಓಕೆ ಈಕ್ವಲ್ ಆದರೂ ಕೊಡಿ ಅಂತೇಳಿ ನಾನು ಕೇಳ್ತಿದ್ದೆ. ಅವರು ಇಲ್ಲ, ನೀನು ಮುಂಚೆ ಏನು ಬಿಟ್ಟು ಅಂದರೆ ಸ್ಟಾರ್ಟಿಂಗ್ ಕಂಪ್ನಿಯಲ್ಲಿ ಏನು ತೊಗೊತಿದ್ದೆ ಇಂಡಿಯಾದಲ್ಲಿ, ಅದಕ್ಕೆ ಕಂಪೇರ್ ಮಾಡಿ ಇಷ್ಟು ಕೊಡ್ತೀವಿ ಅಂತ ಹೇಳ್ತಿದ್ರು. ಈ ಎಕ್ಸ್ಪೀರಿಯನ್ಸ್ ವೇಸ್ಟ್ ಅಲ್ವಾ? ಈ ಎಕ್ಸ್ಪೀರಿಯನ್ಸ್ ಮಾಡಿದ್ದು ವೇಸ್ಟು. ಫಾರಿನಲ್ಲಿ ಇದ್ದೀವಿ ಅಂತೇಳಿ ಅದಕ್ಕೆ ಮ್ಯಾಚ್ ಓಕೆ ಹೆಚ್ಚಿಗೆ ಕೊಡಲ್ಲ, ಓಕೆ ಅದಕ್ಕೆ ಮ್ಯಾಚ್ ಮಾಡಬೇಕು, ಆ ಸ್ಕಿಲ್ ಸೆಟ್ಗೆ ಕೊಡ್ಬೋದು ಅಂತ ನಾನು ಅಂದ್ಕೊಂಡು ನಾನು ಕೇಳ್ತಿದ್ದೆ. ಇಲ್ಲ ಕಂಪ್ನಿ ರೂಲ್ಸು ಆ ಥರ ಇರುತ್ತೆ,
ಹ್ಮ್. ನೀವೇನು ಬಿಟ್ಟು ಹೋಗಿದ್ದೀರಾ ಅಥವಾ ಇಂಡಿಯಾದಲ್ಲಿ ಯಾವ ಕಂಪ್ನಿಯಲ್ಲಿ ಎಷ್ಟಿತ್ತು ಅದು ಕಂಪೇರ್ ಮಾಡ್ತೀವಿ ಅಂತೇಳಿ ಹೇಳ್ತಿದ್ರು. ಹ್ಮ್. ಸೊ ಹಂಗೆ ಟ್ರೈ ಮಾಡ್ತಾ ಮಾಡ್ತಾ ನಾನು ಆಫ್ರಿಕಾಗೆ ನಾನು ಬರ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಇದ್ದಿಲ್ಲ ಆ್ಯಕ್ಚುಲಿ. ನಾನು ಇಂಡಿಯಾದಲ್ಲೇ ಎಲ್ಲಾದರೂ ಒಂದು ಕಡೆ ಸಿಗುತ್ತೆ ನನಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವಾಗ ನಾನು ಫಸ್ಟ್ ಬಾರೇನ್ ಜಾಬ್ ಆಗಿತ್ತಲ್ಲ, ವಿನಯ್ ಇವಾಗ ಲಾಯರ್ ಇದ್ದಾನಲ್ಲ, ಹ್ಮ್. ಅವನಿಗೆ ಒಂದು ಮಾತು ಹೇಳಿ ಅವನು ಹೇಳಿದ್ದ ನನಗೆ, ನೀನು ಬಿಡಪ್ಪ ಇನ್ನೇನು ಫಾರಿನ್ ಹೊಂಟೆ ಇವಾಗ, ಹಿಂಗೆ ಇನ್ನೂ ಒಳ್ಳೆ ಏಜು, ಎಲ್ಲ ಹಿಂಗೆ ಒಂದು ಸುತ್ತಾಕೊಂಬಂದ್ಬಿಡು, ಗಲ್ಫ್ ಆದಮೇಲೆ ಆಫ್ರಿಕಾ ಹೋಗು, ಆಫ್ರಿಕಾ ಆದಮೇಲೆ ಯುರೋಪ್ ಹೋಗು, ಇದು ಸೆಲೆಕ್ಟ್ ಆಗಕ್ಕಿಂತ ಮುಂಚೆ, ಆಫ್ರಿಕಾಕ್ಕೆ ಬರೋಕ್ಕಿಂತ ಮುಂಚೆ ಆಫ್ರಿಕಾಕ್ಕೆ ಬರೋಕ್ಕಿಂತ ಬಾರೇನ್ ಸೆಲೆಕ್ಟ್ ಆಗಿತ್ತಲ್ಲ ಫಸ್ಟ್ ಟೈಮ್, ಆ ಟೈಮ್. ಅವಾಗಲೇ ಅಂದಿದ್ದ ಅವನು, ಹ್ಮ್. ನೀನು ಹಿಂಗೆ ಒಂದು ರೌಂಡ್ ಹಾಕೊಂಡ್ಬಿಡಲ್ಲ, ಆಫ್ರಿಕಾ ಏನು ಗಲ್ಫ್ ಆದಮೇಲೆ ಆಫ್ರಿಕಾ ಬರ್ತೈತಿ, ಆಫ್ರಿಕಾ ಆದಮೇಲೆ ಯುರೋಪ್ ಆದಮೇಲೆ ನಾರ್ತ್ ಅಮೆರಿಕಾ, ಆಮೇಲೆ ಸೌತ್ ಅಮೆರಿಕಾ, ಅದೇನೋ ಎಲ್ಲ ಸುತ್ತಾಡ್ಕೊಂಡು ಆಮೇಲೆ ಇಂಡಿಯಾ ಬಂದ್ಬಿಡಪ್ಪ ಇಲ್ಲಿ ಅಂತೇಳಿ ಹೇಳಿದ್ದ. ಮೋಸ್ಟ್ಲಿ ಅವನದು ಬಾಹ್ಯರ್ಕೆನೋ ಏನೋ ಅಥವಾ ನನ್ನ ಹಣೆ ಬರದಲ್ಲಿ ಅನ್ನದ ಋಣ ಎಲ್ಲಿ ಬರ್ದಿದೆಯೇನೋ ಗೊತ್ತಿಲ್ಲ. ಹ್ಮ್. ರಂಜಿತ್ ಅಂತೇಳಿ ಶಾಹಿಯಲ್ಲಿ ಕೆಲಸ ಮಾಡ್ತಿದ್ದ, ನಮ್ಮ ಜೂನಿಯರು. ಇವರ ಅಲ್ಲ ಬೇರೆ. ರಂಗಣ್ಣ ಅಲ್ಲ, ರಂಜಿತ್ ಅಂತೇಳಿ. ಹ್ಮ್. ರಂಜಿತ್ ಅಂತೇಳಿ ಮರ್ಚಂಡೈಸಿಂಗಲ್ಲಿ ಮಾಡ್ತಿದ್ದ. ಅವನಿಗೆ ಇವಾಗ ನಾನೇನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಆ ಕಂಪ್ನಿಯಲ್ಲಿ ಆಫರ್ ಬಂದಿತ್ತು. ಹ್ಮ್. ಅವನು ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ದ. ಆವಾಗ ಅವನು ಇಂಟರ್ವ್ಯೂ ಕೊಟ್ಟು ಅವ್ನು ಸೆಲೆಕ್ಷನ್ ಆದಾಗ ಅವನಿಗೆ ಕೇಳಿದ್ದಾರೆ, ಈ ಥರ ನಾವು ನೋಡ್ತಿದ್ದೀವಿ, ನಮ್ಮ ಡಿಪಾರ್ಟ್ಮೆಂಟ್ ನಾನೇನು ಕೆಲಸ ಮಾಡ್ತಿದ್ದೀನಿ, ಹ್ಮ್. ಯಾರಾದರೂ ರೆಫರ್ ಮಾಡು ಅಂತೇಳಿ. ಅವನು ನನಗೆ ರೀಚ್ ಔಟ್ ಮಾಡ್ದೆ. ಆ್ಯಕ್ಚುಲಿ ನಾನು ಅವಾಗಿನ ಬಾರೇನಲ್ಲೇ ಇದ್ದೆ. 2022 ಜೂನ್ ಜುಲೈ ಅನ್ಕೋ, ಆ ಟೈಮಲ್ಲಿ ಅವನು ಅಪ್ರೋಚ್ ಮಾಡ್ದೆ. ನಾನು ಸಿ ವಿ ಕಳಿಸ್ದೆ, ಇಂಟರ್ವ್ಯೂ ಮಾಡಿದರು, 2-3 ರೌಂಡ್ ಇಂಟರ್ವ್ಯೂ ಆಯಿತು, ಟೆಕ್ನಿಕಲ್ಲು ಅದು ಇದು ಅಂತೇಳಿ. ಅವಾಗ ಸೆಲೆಕ್ಷನ್ ಅಂತೇಳಿ ನನ್ನ ಕನ್ಫರ್ಮೇಷನ್ ಆಯಿತು. ಐ ವಾಸ್ ವೆರಿ ಹ್ಯಾಪಿ. ಹ್ಮ್. ಆ್ಯಂಡ್ ಅವ್ರು ಅವಾಗ ಹೇಳ್ಬೇಕಾದ್ರೆ ಬ್ಯಾಂಗ್ಳೂರ್ ಲೊಕೇಶನ್ ಅಂತ ಸ್ಟಾರ್ಟಿಂಗ್ ನಾನು ಅಂದ್ಕೊಂಡೆ. ಹ್ಮ್. ಬಟ್ ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಇದು ಒಂದು ಆಪ್ಷನ್ ಇದೆ, ಟ್ರೈ ಮಾಡ್ತೀಯಾ ಇಥೋಪಿಯಾ ಅಂತೇಳಿ, ಅಲ್ಲಿಗೆ ನಿನ್ನನ್ನು ಸೆಲೆಕ್ಟ್ ಮಾಡಬೇಕು ಅಂತಿದ್ದೀವಿ, ನಿನ್ಗೆ ಓಕೆನಾ ಇಥೋಪಿಯಾ ಕಂಟ್ರಿ? ಹ್ಮ್. ಸರ್ ಇದು ಆಫ್ರಿಕಾನ? ಹೌದು ಅಂತ ಹೇಳಿದ್ರು. ಸೊ ಅವಾಗ ನಾನು ಚೇಂಜ್ ಮಾಡಬೇಕು ಅಂತಿದ್ದೆ, ಇಂಡಿಯಾ ಹೋಗಬೇಕು ಅಂತಾನೆ ಅಲ್ಲ, ಹೋಟೆಲ್ ಚೇಂಜ್ ಮಾಡಬೇಕು ಅಂತಿತ್ತು. ನಾನು ಇಂಡಿಯಾದಲ್ಲಿ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈಗ ಇಂಡಿಯನ್ ಕಂಪ್ನಿ ಆಫ್ರಿಕಾದಲ್ಲಿದೆ, ಸೊ ಈ ಆಪ್ಷನ್ ಅಂತ ಹೇಳಿದ್ರು. ಸೊ ಓಕೆ, ಅವನು ವಿನಯ್ ಮಾತು ನೆನಪಂತು, ಓಕೆ ಗಲ್ಫ್ ಆಮೇಲೆ ಆಫ್ರಿಕಾ ಅಂತ. ಓಕೆ ಆಯ್ತು ತಗೋ ಅಂತೇಳಿ, ಇರಲಿ ಓಕೆ ಸರ್ ಅಂತ ಹೇಳ್ಬಿಟ್ಟು ಒಪ್ಕೊಂಡೆ ನಾನು. ಸೊ ಅವಾಗ ನೆಕ್ಸ್ಟು ಅಲ್ಲಿಂದ ರೆಸಿಗ್ನೇಷನ್ ಆಗಿಬಿಟ್ಟು 2022 ಸೆಪ್ಟೆಂಬರ್ ಎಂಡಲ್ಲಿ ನಾನು ಇಂಡಿಯಾಗೆ ಹೋದೆ. ಅಲ್ಲ, ಅಕ್ಟೋಬರ್ 4th ಹೋದೆ ನಾನು ಇಂಡಿಯಾದಲ್ಲಿ. ಆ್ಯಕ್ಚುಲಿ ಬರಬೇಕು ಬೇಡ, ಅಲ್ಲಿ ಇನ್ನೊಂದು ಬೇರೆ ಬಾರೇನಲ್ಲಿ ನಂಗೆ ಇನ್ನೊಂದು ಬೇರೆ ಕಡೆ ಕಂಪ್ನಿಯಲ್ಲಿ ಇನ್ನೊಂದು ಒಳ್ಳೆ ಆಫರ್ ಬಂದಿತ್ತು. ಹೆಂಗೆ ಅಂದರೆ ಆಫರ್ಗಳು ಗೈಸ್, ನೀವು ಒಂದ್ಸಲಿ ನೀವು ಎಷ್ಟು ಟ್ರೈ ಮಾಡಿದ್ರೂ ಅದು ನಿಮಗೆ ಕಾಡಿಸ್ತಾನೆ ಇರ್ತೈತೆ, ಬರಲ್ಲ, ಇಂಟರ್ವ್ಯೂ ಕಾಲ್ ಬರುತ್ತೆ, ಫೈನಲ್ ಆಗಿ ಶಾರ್ಟ್ ಲಿಸ್ಟ್ ಆಗಲ್ಲ, ಸಿ ವಿ ಕಾಲ್ ಫಾರ್ಮ್ ಆಗಲ್ಲ, ಇಂಟರ್ವ್ಯೂಗೂ ಕರೆಯಲ್ಲ. ಬಟ್ ನಿಮ್ಗೆ ಒಂದ್ಸಲಿ ಯಾವ್ದಾದ್ರು ಆಫರ್ ಬರ್ತಿದೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಅವಾಗ ಯಾವ ಕಡೆ ಯಾವ್ದು ಚೂಸ್ ಡಿಸಿಷನ್ ಅವಾಗ ತೊಗೊಳೋದ್ರಲ್ಲಿ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ. ನಂಗೆ ಆ್ಯಕ್ಚುಲಿ ಆವಾಗ ಬಾರೇನಲ್ಲಿ ಇನ್ನೊಂದು ಕಂಪ್ನಿ ಹಂಗೆ ಆಫರ್ ಮಾಡಿದರು. ಆ ಕಂಪ್ನಿಯಲ್ಲಿ ನಾನೇನು ಎಕ್ಸಿಸ್ಟಿಂಗ್ ಕಂಪ್ನಿ ಮಾಡ್ತಿದ್ದೆ ಅದಕ್ಕಿಂತ ಒಳ್ಳೆ ಫೆಸಿಲಿಟಿ ಅವ್ರದ್ದು. ಅಂದರೆ ಇದು ಕಾರ್ ಶೋರೂಮ್ಗಳು, ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಕಾರ್ ಸೆಲ್ಲರ್ ಇನ್ ಇದರಲ್ಲಿ ಗಲ್ಫ್ ಕಂಟ್ರಿಯಲ್ಲಿ. ಆ್ಯಂಡ್ ಅವ್ರದ್ದು ಸ್ಕೂಲು, ಎಜುಕೇಷನ್ ಟ್ರಸ್ಟು, ಹಾಸ್ಪಿಟಲ್ಸು, ಮಲ್ಟಿ ಬಿಸ್ನೆಸ್ ಇತ್ತು. ಆ ಕಂಪ್ನಿಯಲ್ಲಿ ನನಗೆ ಒನ್ ಆಫ್ ದ ಬಿಸ್ನೆಸ್ಸಲ್ಲಿ ನನಗೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಮತ್ತೆ ಕಾಲ್ ಮಾಡಿದರು. ಅವರು 1 ಮಂತ್ ವೇಟಿಂಗ್ ಪೀರಿಯಡಲ್ಲಿ ಇಟ್ಟರು. ಮತ್ತೆ ಕಾಲ್ ಫಾರ್ ಮಾಡಿ, ಇನ್ನೊಂದ್ಸಲಿ ನೀನು ಇಂಟರ್ವ್ಯೂ ಬರಬೇಕು. ನಾನು ಹೇಳಿದೆ, ಅಲ್ಲಿ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಎಲ್ಲ ಕಾಸ್ಟ್ಲಿ, ನಾನೆಲ್ಲ ಲೆಕ್ಕಾಚಾರ ಆಗ್ತಿದೆ ದುಡ್ಡಿಂದು. ಸರ್ ನಾನು ಅಲ್ಲಿಗೆ ಹೋಗಿ ಒಂದು ದಿನ ಬಂದು ಹೋದರೆ ಜಸ್ಟಿಂಗೆ ನನಗೆ ಆಲ್ಮೋಸ್ಟ್ 2,000-3,000 ಸಾವಿರ ಖರ್ಚಾಗುತ್ತೆ ಸರ್, ನೀವು ಪೇ ಬೇಕು ಮಾಡಲ್ಲ. ಇಲ್ಲಪ್ಪ ನಿಮ್ಗೆ ಜಾಬ್ ನೀಡಿದೆ ಅಂತ ಹೇಳಿದರೆ ನೀವು ಇನ್ನೊಂದ್ಸಲಿ ಬರಬೇಕು. ನಮಗೆಲ್ಲ ಓಕೆ, ಬಟ್ ನಮ್ಮ ಬಿಗ್ ಬಾಸ್ ನೋಡಬೇಕು ಅಂತ ಹೇಳ್ತಿದ್ದಾರೆ, ಹಂಗಾಗಿ ಬರಬೇಕು ಅಂತ ಹೇಳಿದರು. ಅದಕ್ಕೆ ಮತ್ತೊಂದ್ಸಲಿ ಹೋದೆ. ಅವತ್ತು ಅವರು ಯಾರು ಟಾಪಲ್ಲಿ ಇದ್ದರು ಅವರು, ಓಕೆ ಹುಡುಗ ಸ್ಮಾರ್ಟು, ಹೆಂಗಿದ್ದಾನೆ, ಓಕೆ ಯು ಕ್ಯಾನ್ ಜಾಯಿನ್ ಅಂತೇಳಿ, ಯಾವಾಗ ಜಾಯ್ನ್ ಆಗ್ತೀಯ ಹೇಳು ಅಂತ ಹೇಳಿದರು. ನಾನು ಸರಿ ಸರ್, ನಾನು ಥಿಂಕ್ ಮಾಡಿ ಸ್ಯಾಲ್ರಿ ಗಿಲ್ರಿ ಇದು ಎಲ್ಲ ಯೋಚನೆ ಮಾಡಿ ಹೇಳ್ತೀನಿ, ನನಗಿಷ್ಟು ಡಿಮ್ಯಾಂಡ್ ಇತ್ತು, ನೀವು ಅದನ್ನು ಮೀಟ್ ಮಾಡ್ತಿಲ್ಲ, ನಾನು ಹೇಳ್ತೀನಿ ಅಂತೇಳಿ ಬಂದಿದ್ದೆ. ಆ್ಯಕ್ಚುಲಿ ಅವರು ಅಕಾಮಿಡೇಷನ್ ಆಫರ್ ಮಾಡಿದರು ನನಗೆ, ಪ್ಲಸ್ಸು ಡ್ರೈವಿಂಗ್ ಲೈಸೆನ್ಸ್ ನಾನು ತೊಗೋಬೇಕಿತ್ತು. ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ಗೆ 90,000 ಇತ್ತು, ಅದಕ್ಕೆ ತೊಗೊಂಡಿದ್ದಿಲ್ಲ ನಾನು. 2 ವರ್ಷ ಇದ್ರೂ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಅವ್ರದ್ದು ಕಾರ್ ಶೋರೂಮ್ಗಳು ತುಂಬ ಇದೆ ಅಲ್ಲ, ಸೊ ನಿಮಗೆ ಯಾವಾಗಲೂ ನಿಮ್ಗೆ ಪರ್ಮನೆಂಟಾಗಿ ಒಂದು ಕಾರ್ ಕೊಡ್ತೀವಿ ಅಡ್ಡಾಡಲಿಕ್ಕೆ, ನೀ ಡ್ರೈವಿಂಗ್ ಲೈಸೆನ್ಸ್ ಮಾತ್ರ ಇರಬೇಕು ಅಂತ ಹೇಳಿದರು. ಸೊ ಆ ಫೆಸಿಲಿಟಿ ನನಗೆ ತುಂಬ ಇಷ್ಟ ಆಗಿತ್ತು. ಕಾರನ್ನು ಇದೆ, ಅಕಾಮಿಡೇಷನ್ನು ಇದೆ, ಆಮೇಲೆ ಮಂತ್ಲಿ ಸ್ವಲ್ಪ ಫೋನ್ ಬಿಲ್ಸು ಅದು ಇದು ಅಂತೇಳಿ ಅವ್ರು ಎಕ್ಸ್ಟ್ರಾ ಕೊಡ್ತಿದ್ರು. ಸ್ಯಾಲ್ರಿ ಕೂಡ ಡೀಸೆಂಟಾಗಿ ಹೈಕ್ ಚೆನ್ನಾಗಿತ್ತು ನನಗೆ. ಸೊ ನನಗೊಂದು ಕಾನ್ಫಿಡೆಂಟು, ಇವಾಗ ಇಂಡಿಯಾದಲ್ಲೂ ಕೊಟ್ಟಿದ್ದೀನಿ ಇಂಟರ್ವ್ಯೂ, ಅದರ ರಿಸಲ್ಟ್ ವೆಯ್ಟಿಂಗು.
ಇಲ್ಲಿ ಆಗಿದೆ. ಹ್ಮ್. ಇವ್ರಿಗೆ ನಾನು ಕನ್ಫರ್ಮೇಷನ್ನು ಏನು ಮಾಡೋದು ನನಗೆ ತಲೆ ಬಿಸಿ ಆಗ್ಬಿಟ್ಟಿತ್ತು. ಒಂದು ತಿಂಗಳು ಆಲ್ಮೋಸ್ಟ್ ನನಗೆ ಈಗ ಆಫ್ರಿಕಾ ಅಂತ ಹೇಳಿದರೆ ನಾನು ಇದಕ್ಕೆ ಹೋಗ್ಬೇಕು ಅಂತ ನಾನು ಡಿಸೈಡ್ ಆಗ್ತಿದ್ದೀನಿ. ಅವ್ರು ಆಮೇಲೆ ಫೈನಲ್ ಇಂಟರ್ವ್ಯೂ ಮಾಡಿದ್ರು ವಿತಿನ್ 1 ವೀಕ್ ಗ್ಯಾಪ್ ಆಯಿತು ಅದು. ಅವರು ಕರಿತಿದ್ದಾರೆ, ಈ ಕಡೆ ಇದೂ ಆಗ್ತಿದೆ. ನಾನು ಫೈನಲಿ ಕಾಲ್ ತೊಗೊಂಡೆ ಆಫ್ರಿಕಾಗೆ ಬರಬೇಕು. ನಮ್ಮ ಇಂಡಿಯನ್ ಕಂಪ್ನಿ ಇದೆ, ಇಂಡಿಯನ್ ಕಂಪ್ನಿ ಅಲ್ಲಿ. ಆಮೇಲೆ ಗಲ್ಫಲ್ಲಿ ಹೊರಗಡೆ ಬರಬೇಕು ಅಂದ್ಕೊಂಡಿದ್ದು ಇನ್ನೊಂದು ರೀಸನ್ ಅಂದರೆ ಅಲ್ಲಿ ತುಂಬ ಬಿಸಿಲು, ತುಂಬ ಹ್ಯುಮಿಡಿಟಿ. ವರ್ಷದಲ್ಲಿ 6, 7, 8 ತಿಂಗಳು ಸಿಕ್ಕಾಪಟ್ಟೆ ಸೆಕೆ. ನೀವು ಮನೇಲಿದ್ದರೆ ವಿತೌಟ್ ಎ ಸಿ ಮಲಗೋಕ್ಕೆ ಚಾನ್ಸೇ ಇಲ್ಲ. ನೀರು ಹಂಗೆ ಇಳಿತಿರ್ತವೆ. ಎ ಸಿ ಬೇಕೇ ಬೇಕು 100%. ಹ್ಮ್. ಸೊ ಹಂಗಾಗಿ ಅದೊಂದು ನನಗೆ ಇರಿಟೇಷನ್. ನನಗೆ ಬಿಸಿಲು ಅದು ಒಂದು ಸ್ವಲ್ಪ ಕಷ್ಟ. ಹಂಗಾಗಿ ಅದನ್ನು ಅಲ್ಲಿಂದ ಅದೊಂದು ನನಗೆ ಒಂದು ಹಿಂಸೆ ಆಗಿತ್ತು. ಇದು ಇಂಡಿಯನ್ ಕಂಪ್ನಿ ಆಫ್ರಿಕಾದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದೊಂದು ಸೆಲೆಕ್ಷನ್ ಮಾಡಲಿಕ್ಕೆ ನಾನು ಡಿಸಿಷನ್ ತೊಗೊಂಡೆ. ಇಲ್ಲ, ನಾನು ಇಂಡಿಯನ್ ಕಂಪ್ನಿಗೆ ಹೋಗ್ತೀನಿ. ಇಲ್ಲಿ ಸೇರಿಕೊಂಡ್ರೆ ನಾನು ನೆಕ್ಸ್ಟ್ ಇಂಡಿಯಾದಲ್ಲಿ ವಾಪಸ್ ಹೋಗ್ಬೇಕಂದ್ರೂ ಇದೇ ಕಂಪ್ನಿಯಲ್ಲಿ ನಂಗೆ ಅಪಾರ್ಚುನಿಟಿ ಇರುತ್ತೆ ಅಂತೇಳಿ ನಾನು ಆ ಕಾಲ್ ತೊಗೊಂಡೆ. ಆವಾಗ 2022 ಅಕ್ಟೋಬರಲ್ಲಿ ಹೆಡ್ ಆಫೀಸಲ್ಲಿ ಜಾಯ್ನ್ ಆಗಿ ಅಲ್ಲಿ ಸ್ವಲ್ಪ ಟ್ರೈನಿಂಗ್ ಎಲ್ಲ ಇರುತ್ತೆ, ಅದೆಲ್ಲ ಬ್ಯಾಂಗ್ಳೂರ್. ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನವಂಬರ್ 2022 ನವಂಬರಲ್ಲಿ ಈ ಕಡೆ ಬಂದೆ ನಾನು ಆಲ್ಮೋಸ್ಟ್. ಸೊ ಅಲ್ಲಿಂದ ಇಲ್ಲಿವರೆಗೂ ಕೆಲಸ ನಡೀತಿದೆ. ಸೊ ಬೈ ಗಾಡ್ ಗ್ರೇಸ್ ನನ್ನ ಅನ್ನದ ಋಣ ಎಲ್ಲೆಲ್ಲಿರುತ್ತೆ ಯಾರಿಗೆ ಗೊತ್ತಿಲ್ಲ. ಸೊ ಇಲ್ಲಿ ನಡೀತಿದೆ ಇಲ್ಲಿವರೆಗೂ 4 ವರ್ಷ ಆಯಿತು ಆಲ್ಮೋಸ್ಟು. ಆಮೇಲೆ ಗೈಸ್ ಇನ್ನೊಂದು ತುಂಬ ನಿಮಗೆ ಒಳಗಡೆ ಫಸ್ಟು ನೀವು ಕಾನ್ಫಿಡೆಂಟ್ ಇಟ್ಕೊಳ್ಳಿ. ಕೀಪ್ ಟ್ರೈ ಮಾಡ್ತಾನೇ ಇರಿ. ಅಂದರೆ ಒಳಗಡೆ ನಾನು ಟ್ರೈ ಮಾಡ್ತಿರ್ತೀನಿ, ಹಂಗೆ ಆಗುತ್ತೆ ಅನ್ನೋದು. ನೀವು ಯಾವತ್ತೂ ಅದನ್ನು ಓಕೆ ಆಗ್ತಾನೆ ಇಲ್ಲ ಅಂತ ಬಿಡಬೇಡಿ. ಒಂದ್ಸಲಿ ಬರೋಕ್ಕೆ ಆಫರ್ ಸ್ಟಾರ್ಟ್ ಆದರೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ಒಂದಿಲ್ಲ ಇನ್ನೊಂದು ಒಳ್ಳೊಳ್ಳೆ ಆಫರ್ ಬಂದೇ ಬರುತ್ತೆ. ನೀವು ಆವಾಗ ಒಳ್ಳೆ ಡಿಸಿಷನ್ ನೀವು ನೋಡಿಕೊಂಡು ತೊಗೋಬೇಕು. ಬಟ್ ಹೋಪ್ಸ್ ಮಾತ್ರ ಕಳ್ಕೊಬೇಡಿ. ಆಮೇಲೆ ನನಗೆ ನಮ್ಮ ಜೂನಿಯರ್ಸ್ ಒಂದು 2-3 ಜನ ಕೇಳ್ತಿದ್ರು, ನನಗೂ ನೋಡಿ ಬ್ರೋ ನಿಮ್ಮ ಕಂಪ್ನಿಯಲ್ಲಿ ಅಬ್ರಾಡಲ್ಲಿ ನನಗೂ ಮಾಡಬೇಕು, ಸ್ವಲ್ಪ ಕಷ್ಟ ಇದೆ, ಕಮಿಟ್ಮೆಂಟ್ಸ್ ಇದೆ. ಹುಡುಗರು ಅಂದರೆ ಎಲ್ಲರಿಗೂ ಹಿಂಗೆ, ಲೋವರ್ ಮಿಡಲ್ ಕ್ಲಾಸ್ ಅಂದರೆ ಇನ್ನೂ ಹೆವಿ ಇರ್ತಾವೆ. ನೋಡಿ ಅಂತ ಹೇಳ್ತಿದ್ದೆ. ನಾನು ಅವ್ರಿಗೆ ಇದನ್ನೇ ಹೇಳ್ತಿದ್ದೆ, ನಾನು ಮಾಡ್ತಿರೋದು ಸ್ಮಾಲ್ ಸ್ಕೇಲ್ ಕಂಪ್ನೀಸಲ್ಲಿ ಅಷ್ಟು ಅಪಾರ್ಚುನಿಟೀಸ್ ಇಲ್ಲ. ಇದ್ರೂ ಅದು ಸ್ವಲ್ಪ ಜೂನಿಯರ್ ಲೆವೆಲ್ಗೆ ಆಗುತ್ತೆ, ನಿನ್ಗೆ ಅದು ಸೆಟ್ ಆಗೋಲ್ಲ. ಸ್ಯಾಲ್ರಿ ಅಷ್ಟು ನಿನ್ನ ಕಮಿಟ್ಮೆಂಟ್ಸ್ಗೆ ಮೀಟ್ ಆಗೋಷ್ಟು ಇರಲ್ಲ. ನೀನು ಕೀಪ್ ಟ್ರೈ ಮಾಡ್ತಾನೆ ಇರು. ಅವ್ರು ಯಾವುದೋ ಕಂಪ್ನಿ ಮಾಡ್ತಿದ್ರು, ಅದೇ ಕಂಪ್ನೀಸು ದುಬೈಯಲ್ಲೆಲ್ಲ ಇದ್ವು. ನೀನು ಅಪ್ರೋಚ್ ಮಾಡೋದನ್ನು ಮಾತ್ರ ಬಿಡಬೇಡ, ನೀನು ಅಪ್ರೋಚ್ ಮಾಡ್ತಾನೆ ಇರು, ಡೆಫಿನೆಟ್ಲಿ ಆಗುತ್ತೆ ಅಂತೇಳಿ ಹೇಳಿದ್ದೆ. ಹಾಗಾಗಿ ಅವ್ನಿಗೆ ಟ್ರೈ ಮಾಡ್ತಾಯಿದ್ದ. ಅವನು ಇವಾಗ 2 ವರ್ಷದಿಂದ ದುಬೈಯಲ್ಲಿದ್ದಾನೆ. ನನಗೆ ಯಾರು ರೆಫರ್ ಮಾಡಿದ್ದ ಅವನು ಜೋರ್ಡನಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೊ ಹಂಗೆ ನೀವು ಯಾರೂ ಹೋಪ್ಸ್ ಕಳ್ಕೊಬೇಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕೀಪ್ ಟ್ರೈಯಿಂಗ್, ಎಲ್ಲಾದರೂ ಒಂದು ಕಡೆ ಆಗೇ ಆಗುತ್ತೆ. ಪ್ರಯತ್ನ ಅಂತೂ ಮಾಡಿ. ಸಿ ವಿಗಳನ್ನೆಲ್ಲ ಲಿಂಕ್ಡ್ಇನ್ನು Naukri.com ನೀವು ಅಪ್ಡೇಟ್ ಮಾಡ್ಕೊಂಡಿರಿ, ಅದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ಸೊ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವಾಗ ನಂದೊಂದು ಕ್ವಶನ್, ನಂದಂದ್ರೇನು ಆಲ್ಮೋಸ್ಟ್ ಜನರು ಏನಿರುತ್ತೆ ಅವ್ರ ಮೈಂಡಲ್ಲಿ ಅಂತ. ಸೊ ಏನಂತ ಅಂದರೆ, ಏನಕ್ಕೆ ನೀವು ಆಫ್ರಿಕಾನ ಚೂಸ್ ಮಾಡಿದ್ರಿ? ಅದು ಒಂದು ಬಡ ರಾಷ್ಟ್ರ, ಅಲ್ಲಿ ಅಂದರೆ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ, ಸುಮ್ಮನೆ ಏನಕ್ಕೆ ಆಫ್ರಿಕಾ ಅನ್ನೋ ಥರ ಕ್ವಶನ್ಸ್ ಇರುತ್ತೆ. ಯಾಕಂದ್ರೆ ನನ್ನ ಹತ್ರ ಕೇಳಿದ್ದಾರೆ ಕ್ವಶನ್ಸ್ನ. ಸೊ ಅದನ್ನು ನೀವು ಏನಕ್ಕೆ ಇದನ್ನು ಚೂಸ್ ಮಾಡಿದ್ರಿ? ಈ ಥರ ಎಲ್ಲ ಒಪಿನಿಯನ್ ಇದೆ ಎಲ್ಲರೂ ಅಂದರೆ, ನಿಮಗೂ ಫಸ್ಟಿಗೆ ಇತ್ತ ಈ ಥರ ಅಂದರೆ ಯಾಕೆ ಬಂದ್ರಿ ಅಂತ? ಆಫ್ರಿಕನ್ ಕಂಟ್ರೀಸ್ ಅಂದರೆ ಸೌತ್ ಆಫ್ರಿಕಾ ಒಂದು ಸೈಡ್ಗೆ ಇಟ್ಟರೆ, ಬೇರೆ ಕಂಟ್ರೀಸಲ್ಲೆಲ್ಲ ಬಂದ್ಬಿಟ್ಟು ಪೋವರ್ಟಿ ತುಂಬ ಇದೆ, ಬಡತನ ತುಂಬ ಇದೆ, ಇನ್ನು ಜನಗಳು ತುಂಬ ಕಷ್ಟದಲ್ಲಿದ್ದಾರೆ, ತುಂಬ ಹೆಲ್ತ್ ಕ್ರೈಸಿಸ್ ಕೂಡ ಇದೆ. ಅದೆಲ್ಲ ಟ್ರೂ, ಅವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಎಲ್ಲ ಟ್ರೂ. ಬಟ್ ನನ್ನ ಪ್ರಕಾರ ನಾನು ಎಲ್ಲೋ ಒಂದು ಕಡೆ ವೀಡಿಯೋದಲ್ಲಿ ನೋಡಿದ್ದೆ, ಆ್ಯಂಡ್ ಏನೋ ಬುಕ್ಸಲ್ಲಿ ಓದಿದ್ದೆ. ಸುಮಾರು ಇಲ್ಲಿ ಅಂದರೆ ನಾಟ್ ಗಲ್ಫ್ಗೆ ಹೋಗೋಕ್ಕಿಂತ ಮುಂಚೆ, ಬಾರೇನ್ಗೆ ಹೋಗೋಕ್ಕಿಂತ ಮುಂಚೆ, ಅದಕ್ಕಿಂತ ನಾನು ಬೆಂಗಳೂರಲ್ಲಿದ್ದಾಗಲೇ ನೋಡಿದ್ದೆ, ನಮ್ಮ ಫ್ಯೂಚರ್ ಈಸ್ ಆಫ್ರಿಕಾ ಅಂತ. ನಮ್ಮ ಫ್ಯೂಚರ್ ಅಂತಲ್ಲ, ಫ್ಯೂಚರ್ ಈಸ್ ಆಫ್ರಿಕಾ ಅಂತೇಳಿ. ಅಂದರೆ ಈ ಇಂಡಸ್ಟ್ರಿಯಲೈಸೇಷನ್ನು, ಈ ಬಿಸ್ನೆಸ್ ಡೆವಲಪ್ಮೆಂಟ್ಸು, ಜಾಬ್ ಅಪಾರ್ಚುನಿಟೀಸು, ಸ್ಕಿಲ್ ಸೆಟ್ ಇರೋರಿಗೆ, ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಒಳ್ಳೊಳ್ಳೆ ಅಪಾರ್ಚುನಿಟೀಸು ಆಫ್ರಿಕಾದಲ್ಲಿ ಡೆಫಿನೆಟ್ಲಿ ಸಿಗುತ್ತೆ ಅಂತೇಳಿ. ಬಿಕಾಸ್ ಏನಕ್ಕಂದರೆ ಇವಾಗ ಇಂಡಿಯಾ, ಬೆಂಗಳೂರು, ಕರ್ನಾಟಕ, ಬೇರೆ ಕಡೆ ಎಲ್ಲ ಸ್ಟೇಟ್ ತಗೋ, ಬೇರೆ ಎಲ್ಲ ಕಂಟ್ರೀಸ್ ತಗೋ, ನಿಮಗೆ ಎಲ್ಲ ಕಡೆನೂ ಆಲ್ರೆಡಿ ಇಂಡಸ್ಟ್ರಿಯಲೈಸೇಷನ್ ಆಗಿಬಿಟ್ಟಿದೆ. ಫ್ಯಾಕ್ಟ್ರೀಸ್ ಇದ್ದಾವೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇದ್ದಾವೆ, ಬಟ್ಟೆದಾಗಲಿ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಅಗ್ರಿಕಲ್ಚರ್ ಆಗಲಿ, ಶುಗರ್ ಮಿಲ್ಸ್, ಈ ಥರದ ಟೆಕ್ನಾಲಜಿ, ಸಾಫ್ಟ್ವೇರು, ಮೆಕ್ಯಾನಿಕಲ್ ರಿಲೇಟೆಡ್ಡು ಎಲ್ಲ, ಆಲ್ಮೋಸ್ಟ್ ಆಟೋಮೊಬೈಲ್ ಸೆಕ್ಟರ್ ಎಲ್ಲ ಕಡೆನೂ ನಮ್ಮದ್ರಲ್ಲಿ ಫ್ಯಾಕ್ಟ್ರಿಗಳು ಆಗಿಬಿಟ್ಟಿದ್ದಾವೆ. ಆ್ಯಂಡ್ ಸ್ಕಿಲ್ ಸೆಟ್ ಪೀಪಲ್ ತುಂಬ ಜನ ಇದ್ದಾರೆ. ಅಂದರೆ ಎಲ್ಲರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು, ಡಿಪ್ಲೊಮೊ, ITI, ಎಲ್ಲ ಥರದ ಲೆವೆಲ್ಗೂ ನಿಮಗೆ ಓದಿರೋ ಹುಡುಗರು, ಓದಿರೋ ಲೇಬರ್ಸು, ಬೇಜಾನ್ ನಿಮಗೆ ಸ್ಕಿಲ್ ಸೆಟ್ ಇರೋ ಪೀಪಲ್ ಸಿಗ್ತಾರೆ.
ಬಟ್ ಆಫ್ರಿಕಾದಲ್ಲಿ ಇಂಡಸ್ಟ್ರಿಯಲೈಸೇಷನ್ ಇವಾಗ ಒಂದು 10 ವರ್ಷದ ಹಿಂದೆ ಸ್ಟಾರ್ಟ್ ಆಗಿರೋದು, 10-15 ವರ್ಷ. ಕೀನ್ಯಾ, ಇಥೋಪಿಯಾ, ತಾಂಜಾನಿಯಾ, ನೈಜೀರಿಯಾ ಆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ನನಗೆ ಗೊತ್ತಿರೋಂಗೆ ಒಂದು 15-20 ವರ್ಷದ ಹಿಂದೆಯಿಂದ ಸ್ಟಾರ್ಟ್ ಆಗಿರೋದು. ಮೋಸ್ಟ್ಲಿ ಅದನ್ನ ಇಟ್ಕೊಂಡು ಫ್ಯೂಚರ್ ಈಸ್ ಆಫ್ರಿಕಾ ಅಂತ ಹೇಳಿರ್ಬೋದು ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಇಲ್ಲಿ ಯಾವುದೇ ಕಂಪ್ನೀಸ್ ಬಂದರೂ ಎಲ್ಲ ಬಂದುಬಿಟ್ಟು ಫಾರಿನ್ ಕಂಟ್ರೀಸ್ಗಳು ಆಲ್ಮೋಸ್ಟ್ ಇನ್ವೆಸ್ಟ್ ಮಾಡಿರೋದು. ಹೊರಗಡೆಯಿಂದ ಕಂಪ್ನಿ ಬಂದು ಇಲ್ಲಿ ಹಾಕಿರೋದು. ಏನಕ್ಕಂದರೆ ಅಡ್ವಾಂಟೇಜ್ ಬಂದುಬಿಟ್ಟು ಲೇಬರ್. ಇಲ್ಲಿ ಲೇಬರ್ ತುಂಬ ಸಿಗ್ತಾರೆ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಲೇಬರ್ ಸಿಗ್ತಾರೆ. ಇಂಡಿಯಾದಲ್ಲಿ ಅದು ಎಕ್ಸಾಕ್ಟ್ಲಿ ಎಷ್ಟು ಏನು ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನನಗೆ ಫರ್ಮ್ ಡಾಟಾ ಇದ್ದರೆ ಮಾತ್ರ ಹೇಳ್ಬೋದು. ಸುಮ್ಮನೆ ಹೇಳಿ ಆಮೇಲೆ ಇದು ವೈರಲ್ ಆಗೋದು ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು. ಇಂಡಿಯಾ ಕಂಪೇರ್ ಮಾಡಿದರೆ ಲೇಬರ್ ಕಾಸ್ಟ್ ಇಲ್ಲಿ ಕಡಿಮೆ ಇದೆ. ಹಾಗಾಗಿ ತುಂಬ ಕಂಪ್ನಿಗಳು ಇಲ್ಲಿ ಹೂಡಿಕೆ ಮಾಡಿ ಅವ್ರಿಗೆ ಒಂದು ಜಾಬ್ ಆಪರ್ಚುನಿಟೀಸ್ನ ಕೊಡ್ತಿದ್ದಾರೆ. ಸುಮ್ಮನೆ ಬಂದು ಹೂಡಿಕೆ ಮಾಡೋಕ್ಕಾಗಲ್ಲ. ಅವ್ರು ಏನೇ ಹೂಡಿಕೆ ಮಾಡಿದ್ರೆ ಇಷ್ಟು ಕ್ರೋಸ್ ಟುಗೆದರ್ ಮಿಲಿಯನ್ಸ್ ಆಫ್ ಡಾಲರ್ಸ್ ಹಾಕ್ಬಿಟ್ಟು ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರೆ, ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಅವ್ರಿಗೆ ಇಲ್ಲಿ ಜನಕ್ಕೆ ಒಂದು ಜಾಬ್ ಆಪರ್ಚುನಿಟಿ. ಈಗ ಯಾವುದೇ ಇಂಡಿಯಾದಲ್ಲಾಗಲೂ ಎಷ್ಟೋ ಕಂಪ್ನಿಗಳು ಬಂದು ಏನಕ್ಕೆ ಹಾಕ್ತಾರೆ ಅಂದರೆ ಒಂದು ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಅನ್ನೋ ಮೇನ್ ರೀಸನ್ಗೆ ಕಂಪ್ನಿಗಳು ಹಾಕೋದು. ಆ್ಯಂಡ್ ಫಾರಿನ್ ಇನ್ವೆಸ್ಟ್ಮೆಂಟು, ಫಾರಿನ್ ಕಂಪ್ನಿಗಳನ್ನು ಕರೆಸೋದು ಕೂಡ ಅದೇ ರೀಸನ್ಗೆ, ನಮ್ಮ ಜನಕ್ಕೆ ಒಂದು ಸ್ಕಿಲ್ ಸೆಟ್ ಆಗುತ್ತೆ, ಸ್ಕಿಲ್ ಸೆಟ್ ಇರೋ ಜನಗಳಿಗೆ ಜಾಬ್ ಸಿಗುತ್ತೆ ಅಂತ. ಸೊ ಇಲ್ಲಿ ಕೂಡ ನಮಗೆ ಇಲ್ಲಿ ಲೇಬರ್ಸ್ಗೆ ಮತ್ತು ಸ್ಕಿಲ್ ಸೆಟ್ ಇರೋ ಜನಕ್ಕೆ ಇದು ಸಿಗುತ್ತೆ ಅಂತ, ಜಾಬ್ ಆಪರ್ಚುನಿಟಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಟ್ರಿಯವರು ಒಪ್ಕೊಂಡು ಹಾಗೆ ಫಾರಿನ್ ಕಂಟ್ರೀಸ್ಗಳು ಇನ್ವೆಸ್ಟ್ ಮಾಡಿರ್ತವೆ. ಸೊ ಫ್ಯೂಚರ್ ಈಸ್ ಆಫ್ರಿಕಾ ಅಂತ ಹೇಳ್ಬಿಟ್ಟು ಇವಾಗಲೂ ಅಂದ್ಕೊಳೋದು ಹಂಗೆ. ಸೊ ಇಲ್ಲಿ ಏನು ಮಾಡ್ತಾರೆ, ಕಂಪ್ನಿಗಳು ಹೊರಗಡೆಯಿಂದ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ಸ್ನ ಕರ್ಕೊಂಬರ್ತಾರೆ. ಅವ್ರಿಗೆ ಬೇಸ್ಡ್ ಆನ್ ದೇರ್ ಎಕ್ಸ್ಪೀರಿಯೆನ್ಸು, ಅವ್ರಿಗೆ ಏನು ನೀಡಿದೆ, ಓಕೆ ಇವ್ರು ಸೂಟ್ ಆಗ್ತಾರೆ ಅವ್ರಿಗೆ. ಡೆಫಿನೆಟ್ಲಿ ನೀವು ಇಂಡಿಯಾದಲ್ಲಿ ತೊಗೊಂಡು ಹೋಗ್ತಿರ್ತಾನೆ, ಹೊರಗಡೆ ಬರ್ತಿದ್ದೀರಿ, ಯಾರಾದರೂ ಹೊರಗಡೆ ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ಬೆಟರ್ ಪೇ ಸ್ಕೇಲ್ ಸಮಥಿಂಗ್ ಬೆಟರ್ ದ್ಯಾನ್ ಇಂಡಿಯಾ ಇದ್ದೇ ಇರುತ್ತೆ. ಇದು ಮಾತ್ರ 100%. ಹಂಗಾಗಿನೇ ಎಲ್ಲರೂ ಹೊರಗಡೆ ಹೋಗೋದು, ಯಾರು ಸುಮ್ಮನೆ ಹೋಗೋಕ್ಕಾಗಲ್ಲ. ಆಮೇಲೆ ಇಂಡಿಯಾದಲ್ಲಿ ಸ್ವಲ್ಪ ಖರ್ಚುಗಳು ಅದು ಇದು ಜಾಸ್ತಿ ಇರುತ್ತೆ. ರೆಂಟಲ್ಲಾಗಲಿ, ಹಬ್ಬ ಹುಣ್ಣಿಮೆ ಏನಾದರೂ ನಮ್ಮ ಟ್ರೆಡಿಷ್ನಲ್ ಎಲ್ಲ ಸೇರಿದರೆ ಹೊರಗಡೆ ಬಂದಾಗ ಸ್ವಲ್ಪ ಅದೆಲ್ಲ ಲಿಮಿಟೆಡ್ ಆಗುತ್ತೆ, ಅದು ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ಅಂತ ಅನ್ಕೋಬೋದು. ಆಮೇಲೆ ಆಫ್ರಿಕಾದಲ್ಲಿ ಖರ್ಚುಗಳು ನಮಗೆ ತುಂಬ ಕಡಿಮೆ. ಎಸ್ಪೆಷಲಿ ಪರ್ಸ್ನಲಿ ನಮ್ದು ಹೇಳಿದರೆ ಹೊರಗಡೆ ಐಟಮ್ಸ್ಗಳು ಏನೂ ಸಿಗೋಲ್ಲ, ಜಾಸ್ತಿ ತೊಗೊಳಕ್ಕಾಗಲ್ಲ. ಮೂವಿ ಥಿಯೇಟರ್ಸ್ಗಳಿಲ್ಲ ಮೂವಿ ನೋಡೋಕ್ಕೆ, ಹಾಗಾಗಿ ಇಲ್ಲಿ ಸ್ವಲ್ಪ ಖರ್ಚು ಕಡಿಮೆ. ಆ್ಯಂಡ್ ಸೆಕೆಂಡ್ರಿ ನನಗೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗಿದ್ದು, ಕ್ಲೈಮೆಟಿಕ್ ವೈಸ್ ಮಾತ್ರ ಬೆಂಗಳೂರನ್ನು 20 ವರ್ಷದ ಹಿಂದೆಗಡೆ ಏನು ನೆನೆಸ್ಕೊಂಡ್ರೆ ಹೆಂಗಿತ್ತು ನಮ್ಗೆ ಗೊತ್ತಿಲ್ಲ. ನಮ್ಮ ಸೀನಿಯರ್ ಹೇಳ್ತಿರ್ತಾರೆ 15-20 ವರ್ಷದಿಂದ ಹಿಂಗೆ ಬೆಂಗಳೂರು ಇತ್ತು ಅಂತೇಳಿ. ಸೊ ಆ ಕ್ಲೈಮೇಟು ನಾವಿಲ್ಲಿ ಇವಾಗ ಎಂಜಾಯ್ ಮಾಡ್ತಿರೋದು. ಸೊ ಇವಾಗ ಬೆಂಗಳೂರಿಗೆ ಹೋದ್ರೆ ಈ ಟೈಮಲ್ಲಿ ಮಳೆಗಾಲದಲ್ಲಿ ಹೋದ್ರೂ ಒಂಥರ ಶೆಕೆ ಅಂತ ಹೌದು. ಏನಂದರೆ ನಾನು ಮುಂಚೆ ಇಲ್ಲಿ ಬಂದಿರಲಿಲ್ವಲ್ಲ, ಇವರು ಅಲ್ಲಿಗೆ ಬಂದು ಲ್ಯಾಂಡ್ ಆದ ತಕ್ಷಣ ಅಯ್ಯೋ ಬಿಸಿಲು ನೀವೆಲ್ಲ ಹೆಂಗಿರ್ತೀರಾ, ನನಗೆ ಅನ್ಸೋದಕ್ಕೆ ಯಪ್ಪ ಇಷ್ಟು ಬಿಸಿಲು, ನಾವು ಇದರಲ್ಲೇ ಕೆಲ್ಸಕ್ಕೆ ಹೋಗ್ತೀವಿ, ಇದರಲ್ಲೇ ಇರ್ತೀವಿ, ನಮಗೇನು ಅನ್ಸಲ್ಲ, ಇವರೇ ನಿಮಗೆ ಬಿಸಿಲು ಅಂತಾರಲ್ಲ ಅಂತ ಅನ್ನಿಸ್ತಿತ್ತು. ನಾನು ತುಂಬ ಸೆನ್ಸಿಟಿವ್ ಅಂತೇಳಿ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಇಲ್ಲಿ ನಿಜವಾಗ್ಲೂ ತುಂಬ ಅಷ್ಟು ಬಿಸಿಲು ಇರಲ್ಲ ಗೈಸ್. ನಾನು ಬಂದು ಇವಾಗ ಒಂದು 6 ಮಂತ್ಸ್ ಆಯ್ತಲ್ವ, ಬಿಸಿಲು ಇರಲ್ಲ. ಕ್ಲೈಮೇಟ್ ಮಾತ್ರ ಸಕ್ಕದಾಗಿರುತ್ತೆ. ಆಲ್ವೇಸ್ ಕೋಲ್ಡ್ ಅಂದರೆ ಫುಲ್ ಕೋಲ್ಡು ಅಲ್ಲ, ಕೋಲ್ಡೂ ಅಲ್ಲ, ಈತ ಬಿಸಿಲು ಅಲ್ಲ. 16-17 ಡಿಗ್ರಿ ಮ್ಯಾಕ್ಸಿಮಮ್ ಹೋಗೋದೇ 26-27 ಶೆಕೆ ಅಂತ 30 ಡಿಗ್ರಿವರೆಗೂ ಮ್ಯಾಕ್ಸಿಮಮ್ ಹೋಗ್ಬೋದು ಸಮ್ಮರಲ್ಲೂ ಅಥವಾ ಮಧ್ಯಾಹ್ನ. ಬಿಟ್ಟರೆ ಸಾಯಂಕಾಲ ಮತ್ತೆ ಅದೇ ಡ್ರಾಪ್ ಡೌನ್ ಆಗ್ಬಿಟ್ಟು 20-22 ವರ್ಗು ಬರುತ್ತೆ. ನೈಟಲ್ಲಿ ಬೆವ್ರು ಬರೋದು ಆ ಥರ ಏನೂ ಆಗೋದಿಲ್ಲ, ಅಷ್ಟಂತೂ ಇಲ್ವೇ ಇಲ್ಲ ಶೆಕೆ ಅದೆಲ್ಲ. ಸೊ ಇವರಿಲ್ಲಿ ಒಂದು 3 ವರ್ಷ ಅದು ಮಾಡಿ ಈಗ ಅಲ್ಲಿಗೆ ಒಂದು ವಾರ 15 ದಿವಸ ಇವ್ರಿಗೆ ಆ ಬಿಸಿಲಿಗೆ ತಡ್ಕೊಳಕ್ಕಾಗಲ್ಲ. ಮೇ ಬಿ ಬಟ್ ನಂದು ನೆಕ್ಸ್ಟ್ ಅದೇ ಅನ್ಸುತ್ತೆ, ಇಲ್ಲಿ ಇದ್ದು ಮೇ ಬಿ ಹಂಗೆ ಅನಿಸ್ಬೋದು. ರೀಸನ್ ಇಸ್ ದಟ್ ಇಲ್ಲಿ ಟ್ರಾಫಿಕ್ ಇಲ್ಲ, ಪೊಲ್ಯೂಷನ್ ಇಲ್ಲ, ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಇಲ್ಲ, ವೆಹಿಕಲ್ಸ್ಗಳು ಕಡಿಮೆ, ಹಾಗಾಗಿ ಪೊಲ್ಯೂಷನ್ ಇಲ್ಲ, ಕ್ಲೈಮೆಟಿಕ್ ಕಂಡೀಷನ್ಸ್ ಇಲ್ಲ. ತಕ್ಕ ಕಾಲಕ್ಕೆ ಮಳೆ ಆಗುತ್ತೆ, ಕಾಲಕ್ಕೆ ಸೀಸನ್ ಚೇಂಜ್ ಆಗುತ್ತೆ. ಬಟ್ ವರ್ಷವಿಡೀ ನಿಮಗೆ ಇಲ್ಲಿ ಫ್ಯಾನಿನ ಅವಶ್ಯಕತೆ ಇರಲ್ಲ. ಸಾಯಂಕಾಲ ತಣ್ಣಗಿರುತ್ತೆ, ಬೆಳಗ್ಗೆ ತಣ್ಣಗಿರುತ್ತೆ, ಮಧ್ಯಾಹ್ನ ಒಂದು 12 ಗಂಟೆಯಿಂದ ಒಂದು 3 ಗಂಟೆ ಪೀರಿಯಡ್ ಎಲ್ಲ ಅಡ್ಡಾಡೋಂಗೆ ಇರುತ್ತೆ. ಅಂಡ್ ಎಷ್ಟೋ ಹೋಟ್ಲಲ್ಲಿ, ನಾನಿಲ್ಲಿ ಕ್ಯಾಪಿಟಲ್ ಸಿಟಿ ಇದೆ ಮತ್ತು ಇಲ್ಲೆಲ್ಲ ಹೋಟ್ಲೆಲ್ಲಸ್ ಎಲ್ಲ ಇದಾವೆ, ಅಲ್ಲೆಲ್ಲ ಏನಾದರೂ ಹೋದಾಗ್ಲೂ ಕೂಡ ಎಲ್ಲೋ ಸೀಲಿಂಗ್ ಫ್ಯಾನ್ ಅಂತ ಇಲ್ಲಿವರೆಗೂ ನೋಡಿಲ್ಲ. ಟೇಬಲ್ ಸ್ಟ್ಯಾಂಡ್ ಫ್ಯಾನ್ ಕೂಡ ಇವಾಗಿಲ್ಲ. ಇತ್ತೀಚೆಗೆ ಈಗೊಂದು 2-3 ವರ್ಷದಲ್ಲಿ ಎಲ್ಲ ಸಲೂನಲ್ಲೋ, ಬ್ಯೂಟಿ ಪಾರ್ಲರು, ಸಲೂನೋ ಸಮಥಿಂಗ್ ಆ ಥರದ್ರಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ನಾನು ಇತ್ತೀಚೆಗೆ ನೋಡ್ತಿರೋದು ಸೀಲಿಂಗ್ ಫ್ಯಾನ್. ಅದು ಹೊಸ ಫ್ಯಾನ್ಗಳನ್ನ ಹಾಕಿದ್ದಾರೆ, ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ರು. ಇಲ್ಲೂ ಸ್ವಲ್ಪ ಇವಾಗ ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಬರ್ತಿದೆ, ಇಂಡಸ್ಟ್ರಿಗಳು ಆಗ್ತಿದ್ದಾವೆ, ಸೊ ಸ್ವಲ್ಪ ಪೊಲ್ಯೂಷನ್ ಇದಾಗ್ತಿದೆ ಅನಿಸುತ್ತೆ. ಹಂಗಾಗಿ ಇವಾಗ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಎಲ್ಲ ಕಡೆ ತುಂಬ ಹೋಟ್ಲಲ್ಲಿ ಇನ್ನೂ ಇಲ್ಲ ಆ್ಯಕ್ಚುಲಿ ಸೀಲಿಂಗ್ ಫ್ಯಾನ್ ಅಥವಾ ಟೇಬಲ್ ಫ್ಯಾನ್ ಆ ಥರದ್ದು ಯಾವುದೂ ಇಲ್ಲ.
ಎ ಸಿ ಅಂತ ನೀವು ಕೇಳೋಕ್ಕೆ ಹೋಗ್ಬೇಡಿ, ಎಲ್ಲೂ ಎ ಹ್ಮ್. ಸಿಗಳು ನೋಡಿಲ್ಲ. ನೋಡೋಣ, ಅನ್ನೋದ್ ಋಣ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇಲ್ಲಿ ಮಾಡೋದು. ಸೊ ಇಲ್ಲ ಇನ್ನೊಂದು ಕಡೆ ಬೇರೆ ಕಡೆ ಅಂದರೆ ಅಲ್ಲಿಗೆ ಮತ್ತೆ ಮೂವ್ ಆನ್ ಆಗೋದು. ಸೊ ಇಲ್ಲಿ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಹೇಳೋಣ ಅಂದ್ಕೊಂಡ್ರೆ, ನಮ್ಮ ಕಂಪ್ನಿ ಆಲ್ಮೋಸ್ಟ್ ಸುಮಾರು 8 ವರ್ಷದ ಮೇಲೆ ಆಯಿತು. ಹಾಗಾಗಿ ಲಿಮಿಟೆಡ್ ಇವಾಗೆಲ್ಲ ವೀಸಾ ಕಾಸ್ಟ್ ಎಲ್ಲ ತುಂಬ ಜಾಸ್ತಿ ಆಗಿ ಲಿಮಿಟೆಡ್ ಎಕ್ಸ್ಪರ್ಟ್ಸ್ನ ಇಟ್ಕೋಬೇಕು ಅಂತೇಳಿ ರಿಸ್ಟ್ರಿಕ್ಷನ್ ಫ್ರಮ್ ನಮ್ಮ ಕಂಪ್ನಿಯವ್ರು ಹೈರ್ ಮಾಡೋಕ್ಕೆ ರೆಡಿ ಇದ್ರೂ ಹೊರಗಡೆ ಎಕ್ಸ್ಪರ್ಟ್ಸ್ನ ಈ ಕಂಟ್ರಿಯವರು ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದಾರೆ. ಲೈಕ್ ಇಲ್ಲಿ ಜನಗಳಿಗೆ ಜಾಬ್ ಆಪರ್ಚುನಿಟಿ ಕೊಡಿ, ಅದೇ ಪೊಸಿಷನ್ನ ಇಲ್ಲಿ ಜನಗಳಿಗೆ ಕೊಡಿ ಅಂತೇಳಿ. ಬಟ್ ಇಟ್ ಈಸ್ ನಾಟ್ ಸೋ ಈಸಿ. ಅವರು ಇನ್ನೂ ಆ ಪ್ರೆಷರ್ ಅಥವಾ ಆ ಕೆಲಸನ ಅಥವಾ ಆ ಪೊಸಿಷನ್ನ ಹ್ಯಾಂಡಲ್ ಮಾಡೋವಷ್ಟು ಇಲ್ಲ ಅಂತ ಅನಿಸುತ್ತೆ. ಸೊ ಎಲ್ಲೆಲ್ಲ ಪಾಸಿಬಿಲಿಟಿ ಇದೆ ಅದೆಲ್ಲ ಕೊಟ್ಕೊತ ಬರ್ತಿದ್ದಾರೆ, ಪ್ರಮೋಷನ್ಸ್ ಆಗ್ತಿದೆ, ಅವ್ರಿಗೆಲ್ಲ ಇದು ಗೈಡ್ ಮಾಡ್ತಿದ್ದಾರೆ. ಬಟ್ ಕೆಲವೊಂದು ಸಿಚುವೇಶನ್, ಕೆಲವೊಂದು ಪೊಸಿಷನ್ಗೆ ಏನೂ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಆಫ್ ರೆಸ್ಟ್ರಿಕ್ಷನ್ಸ್ ಇದೆ. ಆ್ಯಂಡ್ ಇಷ್ಟೇ ವರ್ಷ ಮಾಡಬೇಕು ಅಂತಲೂ ಇದೆ. ಇನ್ನು ನಾವು 10-15 ವರ್ಷ ಮಾಡ್ಕೊಂಡಿರ್ತೀವಿ ಅಂದ್ರೂ ಆಗಲ್ಲ, ಇಷ್ಟು ವರ್ಷ ಅಂತ ಲಿಮಿಟೇಷನ್ ಕೂಡ ಹಾಕಿದ್ದಾರೆ. ಆ ಜಾಗಕ್ಕೆ ಇಲ್ಲಿವರೆಗೆ ಪ್ರಮೋಟ್ ಮಾಡಬೇಕು ಅಂತೇಳಿ ಕೆಲವೊಂದು ಪೊಸಿಷನ್ಸ್ ಎಲ್ಲ ಆ ಥರ ಇದೆ. ಬಟ್ ಇವಾಗಲೂ ಅಪಾರ್ಚುನಿಟೀಸ್ ಇರುತ್ತೆ. ಎಲ್ಲಿ ಅಂತ ಹೇಳಿದ್ರೆ, ಈಗ ಗಾರ್ಮೆಂಟ್ ಫೀಲ್ಡ್ಸಲ್ಲಿ ಪ್ರೊಡಕ್ಷನ್ ಸೂಪರ್ವೈಸರ್ ಅಂತಾರೆ, ಲೈನ್ ಟೆಕ್ನಿಕಲ್ ಟ್ರೈನರ್ಸ್ ಅಂತ ಹೇಳ್ತಾರೆ. ಸೊ ಆ ಥರದವ್ರಿಗೆ ಇಲ್ಲಿ ಅಪಾರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಯಾರಾದರೂ ಇದ್ರೆ ಆಮೇಲೆ approach ಸ್ವಲ್ಪ ಜನ ಮಾಡ್ಬೋದು. ಕೇಳಿದ್ರಿ ಅಂದರೆ ಅಲ್ಲಿ ಏನಾದರೂ ಓಪನಿಂಗ್ಸ್ ಆ ಥರ ಏನಾದ್ರು ಇದ್ದರೆ ಹೇಳಿ, ನಮಗೆ ಹೇಳಿ ಅಂತ ಹೇಳ್ಬಿಟ್ಟು. ಕರೆಂಟ್ಲಿ ಇವಾಗ ಹೈರ್ ಮಾಡ್ತಾ ಇಲ್ಲ ಅಲ್ವಾ? ನಾನಿವಾಗ ಈಗ ನಿಫ್ಟು, ಎಂಜಿನಿಯರಿಂಗು ಆ ಥರ ಪೀಪಲ್ಸ್ಗೆ ನಾನೇನು ಇವಾಗ ಇದೆ ಅಂತ ಈ ಕರೆಂಟ್ ಸಿಚುವೇಶನಾಗಿಲ್ಲ. ಮುಂದೆ ಇದ್ದಾಗ ಯಾವಾಗಾದ್ರೂ ಈ ಥರ ಇನ್ ವಿಡಿಯೋ ಕೇಸ್ ಇದೆ ನಾವು ಮಾಡಿದ್ರೆ ಖಂಡಿತ ವಿಡಿಯೋ ಮಾಡಿ ಅಥವಾ ಏನೋ ಯಾವುದೋ ಒಂದು ಮುಖಾಂತರ ನಿಮಗೆ ತಿಳಿಸ್ತೀವಿ. ಆ ಥರ ಏನಾದರೂ ಇದ್ದರೆ ಸೊ ಇಂಟ್ರೆಸ್ಟ್ ಇವಾಗ ಇದ್ದರೆ ನೀವು ಅವಾಗವಾಗ ಏನು ಯಾವ ಥರ ಕ್ರಿಯೇಟ್ ಆಗ್ತಿರುತ್ತೆ ಅಂತ ಅವಾಗ ಹೇಳ್ದಂಗೆ, ಇವಾಗ ನಾರ್ಮಲ್ ಡಿಗ್ರಿ ಏನಾದರೂ ಮಾಡಿ ಅಥವಾ ಬಿಲೋ ಡಿಗ್ರಿದು ಒಂದು ಸ್ಟಿಚ್ಚಿಂಗ್ ಆಗಲಿ, ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದು ಅಥವಾ ಐಡಿಯಲ್ ಎಕ್ಸ್ಪೀರಿಯೆನ್ಸ್ ಇದ್ದು ಅವ್ರಿಗೆ ಲೈನ್ ಸೂಪರ್ವೈಸರ್ ಆಗಿ ಅಥವಾ ಲೈನಲ್ಲಿ ಟೆಕ್ನಿಕಲ್ ಟ್ರೈನಿಂಗ್ಸ್ ಆಗಿಬಿಟ್ಟು ಆ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅವ್ರಿಗೆ ಇನ್ ಬಿಟ್ವೀನ್ ಅಪಾರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಲ್ಲಿಗೆ ಬೇಕಾದ್ರೆ ಹೈರ್ ಮಾಡ್ತಾರೆ. ಯಾರಿಗಾದ್ರೂ ಇದು ವಿಡಿಯೋ ಅವ್ರಿಗೆ ರೀಚ್ ಆಗಿ, ನಮ್ಮದು ಯೂಟ್ಯೂಬ್ ಫ್ಯಾಮಿಲಿ ಇರೋದೇ ಇನ್ನು ತುಂಬ ಚಿಕ್ಕದು. ಇನ್ ಕೇಸ್ ಯಾರಾದರೂ ಆ ಥರದವ್ರಿಗೆ ರೀಚ್ ಆದರೆ ನೀವು ಟ್ರೈ ಟು ನಮಗೆ ರೀಚ್ ಮಾಡಿ. ಆ ನಂಬರ್ ಏನು ಬೇಕಾದರೆ ಪ್ರೊವೈಡ್ ಮಾಡ್ತೀವಿ ಲೇಟರ್ ಕಮೆಂಟ್ಸಲ್ಲಿ. ಏನಾದರೂ ಇದ್ರೆ ಅಪಾರ್ಚುನಿಟೀಸ್ ನಮಗೆ ನಾವು ಕನ್ಸರ್ನ್ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ನಿಮಗೆ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಇವ್ರದ್ದು ಕ್ವಾಲಿಫಿಕೇಷನ್ ಮತ್ತು ಇವರು ಇಲ್ಲಿ ಯಾಕೆ ಬಂದರು, ಯಾಕೆ ಇದನ್ನು ಚೂಸ್ ಮಾಡಿದ್ರು ಎಲ್ಲ ಈ ವಿಡಿಯೋದಲ್ಲಿ ಹೇಳಿದ್ದೀವಿ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಸಪೋರ್ಟ್ ವಾಚಿಂಗ್. ಮಾಡಿ ಹಿಂಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.